ಹಲೋ ನಮಸ್ಕಾರ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಉಪಚುನಾವಣೆಯ ಕತೆ ಒಂದು ಕ್ಯಾಶುವಲ್ ಟಾಕ್ ಮಾಡೋಣ. ಕಳೆದ ಒಂದು ವಾರದಲ್ಲಿ 2 ವಿಡಿಯೋ ಮಾಡಿದ್ದೀನಿ. ಕೈಕೊಟ್ಟ ಮಲ್ಲಣ್ಣ ಅಂತ ಒಂದು, ಇನ್ನೊಂದು ದಾವಣಗೆರೆ ಸಮರ್ಥನೆಗೆ ಟಿಕೆಟು, ಕಾಂಗ್ರೆಸ್ ಕತೆ ಗೋವಿಂದ ಅಂತೇಳಿ. ಯಾಕೆ ಈ ಮಾತಾಡ್ತೀನಿ ಅಂದರೆ, ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಂ ಮೆಜಾರಿಟಿ, ಸುಮಾರು 75-80 ಓಟಿದೆ. ಕಳೆದ 4 ದಶಕಗಳಿಂದ ಶಾಮನೂರು ಶಿವಶಂಕರಪ್ಪನವರ ಕುಟುಂಬದ ಆಡಳಿತ. ಅವರೇ ಇದ್ದರು, ಅವ್ರು ತೀರ್ಕೊಂಡ್ರು. ಬದುಕಿದ್ದಾಗ ಹೇಳಿದ್ರಂತೆ, ನನ್ನ ನಂತರ ಮುಸಲ್ಮಾನರಿಗೆ ನಾನು ಟಿಕೆಟ್ ಕೊಡ್ತೀನಂತ. ಅದಕ್ಕೇನು ಪ್ರೂಫು ಅಂತ ಹೇಳ್ಬಿಟ್ಟು ನಮ್ಮ ಎಸ್ ಮಲ್ಲಿಕಾರ್ಜುನ್ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಅದಾದಮೇಲೆ ಇಲ್ಲ, ಮುಸಲ್ಮಾನರಿಗೆ ಟಿಕೆಟ್ ಕೊಡಬೇಕು, ಯಾವಾಗಲೂ ನಿಮ್ಮದೇ ಯಾಕೆ, ನಾವು ಬರೀ ಓಟ್ ಹಾಕಕ್ಕ ಅಂಥೇಳಿ ಮುಸಲ್ಮಾನರು ಒಂದಿಷ್ಟು ಗಲಾಟೆ ಮಾಡ್ತಾಯಿದ್ರು. ಸ್ಥಳೀಯ ಮುಸ್ಲಿಂ ಮುಖಂಡರೆಲ್ಲ ಒಂದಿಷ್ಟು ಪಾಪ ನಮಗೂ ರಾಜಕೀಯ ಪ್ರಾತಿನಿಧ್ಯ ಬೇಕಲ್ಲಪ್ಪ ಅಂಥೇಳಿ ಹೇಳ್ತಾನೆ ಇದ್ರು. ಎಲ್ಲವನ್ನು ಮೀರಿ, ಎಲ್ಲ ಒತ್ತಡವನ್ನು ಮೀರಿ ಕಡೆಗೆ ಎಸ್ ಮಲ್ಲಿಕಾರ್ಜುನ್ ಅವರ ಮಗ ಸಮರ್ಥ್, ಇನ್ನೂ ಚಿಗುರು ಮೀಸೆ, ಎಳೆ ಹುಡುಗ, ಆತನಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಈಶ್ವರ್ ಖಂಡ್ರೆ ಮಗ, ಸತೀಶ್ ಜಾರಕಿಹೊಳಿ ಮಕ್ಕಳು, ಎಸ್ ಮಲ್ಲಿಕಾರ್ಜುನ್ ಮಗ. ಅವರಿಗೆ ಕಾರ್ಯಕರ್ತರ ಪಕ್ಷ ಅಂತ ಹೇಳ್ಬಿಟ್ಟು ನಮ್ಮ DCM ಅರ್ಥಾತ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಸ್ಟೇಟ್ಮೆಂಟ್ ಕೊಡ್ತಾರೆ. ಕಾರ್ಯಕರ್ತರ ಪಕ್ಷ, ಹೌದು, ಕಾರ್ಯಕರ್ತರು ಓಟ್ ಹಾಕೋದಕ್ಕೆ. ಮುಸಲ್ಮಾನ ರಾಜಕೀಯ ಪ್ರಾತಿನಿಧ್ಯದ ಬಗ್ಗೆ ಎಲ್ಲ ಸಿಕ್ಕಾಪಟ್ಟೆ ಮಾತಾಡೋಣ. ನಮ್ಮ ಜೊತೆ ಇವತ್ತು ಅಡ್ವೊಕೇಟ್ ಮುಜಾಫರ್ ಅಹಮದ್ ಅವರು ಮತ್ತು ಮುಸಲ್ಮಾನ ಸಮುದಾಯದ ಒಬ್ಬ ಪ್ರತಿನಿಧಿ ಮತ್ತು ಇತ್ತೀಚೆಗೆ ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯದ ಅನೇಕ ಕಾರ್ಯಚಟುವಟಿಕೆಗಳಲ್ಲಿ ಅವರ ಭವಿಷ್ಯದ ದೃಷ್ಟಿಕೋನದ ವಿಚಾರದಲ್ಲಿ ಕೆಲಸಗಳನ್ನು ಮಾಡ್ತಿದ್ದಾರೆ. ಅವ್ರ ಜೊತೆ ಇವತ್ತೊಂದು ಕ್ಯಾಶುವಲ್ ಟಾಕ್ ಮಾಡೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಏನು ಸರ್, ಈ ಮುಸ್ಲಿಮರು ಬರೀ ಓಟ್ ಹಾಕಕ್ಕ? ಈಗಿನ ಪರಿಸ್ಥಿತಿ ನೋಡಿದರೆ ಇಡೀ ದೇಶದಲ್ಲೇ ಮುಸಲ್ಮಾನರು ಒಂದು ನಿರ್ದಿಷ್ಟ ಪಕ್ಷಕ್ಕೆ, ಅದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಇರ್ಬೋದು, ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಬೇರೆ ಪಕ್ಷಗಳು ಕೂಡ ಇದೆ. ಮುಸಲ್ಮಾನರ ಕೆಲಸ ಏನಂತ ಹೇಳಿದರೆ, ಮುಸಲ್ಮಾನರು BJPಯನ್ನು ಸೋಲಿಸಲಿಕ್ಕೆ ಯಾವುದಾದ್ರೂ ಒಂದು ಪಕ್ಷಕ್ಕೆ ಓಟ್ ಹಾಕಬೇಕು. ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿಗೆ ಹಾಕಬೇಕು. ಈಗ ಚುನಾವಣೆ ಹತ್ರ ಬಂತು, ಈಗ ಎಲ್ಲ ಪ್ರತಿನಿಧಿಗಳು ಆ ಪಕ್ಷದವ್ರು ಬರ್ತಾರೆ, ನಾಯಕರು ಬರ್ತಾರೆ, ನೋಡಿ BJPಯನ್ನು ಸೋಲಿಸಬೇಕು, ನೀವೆಲ್ಲ ಒಂದಾಗಿ ಓಟ್ ಹಾಕಿ ಅಂತ ಹೇಳ್ತಾರೆ. ನಾವು ಓಟ್ ಹಾಕೋ ಕೆಲಸ, ಜೈ ಹಿಡಿಯೋಕೆ, ಜೈ ಹೇಳುವ ಕೆಲಸ, ನಾಯಕರ ಹಿಂದೆ ನಡೆದು ಟೈಮ್ ವೇಸ್ಟ್ ಮಾಡುವ ಕೆಲಸ ಬಿಟ್ಟರೆ ಮುಸಲ್ಮಾನರಿಗೆ ಬೇರೆ ಯಾವ ರೀತಿಯಲ್ಲೂ ಕೂಡ ಸೌಕರ್ಯಗಳಾಗಲಿ, ಯಾವುದಾದ್ರೂ ಒಂದು ಸೌಲಭ್ಯಗಳನ್ನಾಗಲಿ ಈ ಸರ್ಕಾರ ಆಗಲಿ ಈ ಹಿಂದಿನ ಸರ್ಕಾರ ಮಾಡಲಿಲ್ಲ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅಲ್ಲ, ವೆರಿ ಸಿಂಪಲ್ಲು. ನಾವು ಡೈರೆಕ್ಟಾಗಿ ಮಾತಾಡೋಣ. ಕಾಂಗ್ರೆಸ್ ಪಕ್ಷ ಇಲ್ಲ ಅಂದಿದ್ರೆ ಮುಸಲ್ಮಾನರಿಗೆ ಉಳಗಾಲನೇ ಇಲ್ಲ, ಹೆಚ್ಚು ಕಮ್ಮಿ ಅವ್ರು ಸತೆ ಹೋಗ್ತಾ ಇದ್ರು ಅಂತ ಹೇಳ್ಬಿಟ್ಟು ಕಮೆಂಟ್ಗಳು. ಯಾಕಂದ್ರೆ BJP ಮುಸಲ್ಮಾನರನ್ನ ಯಾವುದೇ ಕಾರಣಕ್ಕೂ ಉಳಿಯಕ್ಕೆ ಬಿಡ್ತಿರ್ಲಿಲ್ಲ. ಕಾಂಗ್ರೆಸ್ ಇರೋದ್ರಿಂದ ಮುಸಲ್ಮಾನರು ಇಲ್ಲಿ ಬದುಕಿದ್ದಾರೆ. ಹಾಗಾಗಿ ಮುಸಲ್ಮಾನರು ಕೂಡ ಯಾವುದೇ ರಾಜಕೀಯ ಆಕಾಂಕ್ಷೆಗಳನ್ನ, ನಾಯಕತ್ವಗಳನ್ನ ಬಯಸದೆ ಓಟ್ ಹಾಕೊಂಡು ನೆಮ್ಮದಿಯಿಂದ ಕಾಂಗ್ರೆಸ್ ರಕ್ಷಣೆ ಮಾಡುತ್ತೆ ಸರ್ ಮುಸಲ್ಮಾನರನ್ನ. ಹಾಗೊಂದು ಒಪಿನಿಯನ್ ಇವತ್ತು ಕ್ರಿಯೇಟ್ ಆಗಿದೆ. ಯಾಕ್ರೆ ನಿಮ್ಗೆ ಟಿಕೆಟ್ ಕೊಡ್ಬೇಕು ನಾವು, ನಿಮಗೆ ನಿಮ್ಮ ರಕ್ಷಣೆ ಮಾಡೋದು ಕಾಂಗ್ರೆಸ್ ಪಕ್ಷ ಅಲ್ವಾ? ಕಾಂಗ್ರೆಸ್ ಇಲ್ಲ ಅಂದ್ರೆ ನಿಮ್ ಗತಿ ಏನಾಗ್ತಿತ್ತು ಮುಸಲ್ಮಾನರು ಯೋಚನೆ ಮಾಡಿ ನೋಡಿ. ಇದು ಒಂದು ತಪ್ಪು ಕಲ್ಪನೆ. ಈ ತಪ್ಪು ಕಲ್ಪನೆಯನ್ನು ಹೋಗಲಾಡಿಸುವ ಜವಾಬ್ದಾರಿ ಕಾಂಗ್ರೆಸ್ನಲ್ಲಿರುವ ನಾಯಕರಿಗೆ ಪ್ರಥಮತಃ ಇದೆ, ನಂತರ ಸಾಮಾಜಿಕ ನಾಯಕತ್ವ ವಹಿಸುವ ಪ್ರತಿಯೊಬ್ಬ ಮುಸಲ್ಮಾನಿಗೂ ಕೂಡ ಇದೆ. ಯಾಕೆ ಹೇಳ್ತೀನಿ ಅಂದ್ರೆ, ಕಾಂಗ್ರೆಸ್ ತಮ್ಮ ಸ್ಥಾನಗಳನ್ನು ಬೇರೆ ಬೇರೆ ರಾಜ್ಯದಲ್ಲಿ ಕಳ್ಕೊಂಡದ್ದು ಈ ಮನೋಭಾವದಿಂದ. ಈ ಥರ ಮನೋಭಾವ ಬೆಳೆಸಿದ್ದರಿಂದಲೇ ಉತ್ತರ ಪ್ರದೇಶದ ಮುಸಲ್ಮಾನರು ಯಾರು ಕಾಂಗ್ರೆಸ್ಗೆ ಓಟ್ ಹಾಕಲ್ಲ, ಅಲ್ಲಿ SP-ಗೆ ಹಾಕ್ತಾರೆ. ವೆಸ್ಟ್ ಬೆಂಗಾಲಿನ ಮುಸಲ್ಮಾನರು ಯಾರು ಕಾಂಗ್ರೆಸ್ಸಿಗೆ ಹಾಕಲ್ಲ, ಅಲ್ಲಿ TMC-ಗೆ ಹಾಕ್ತಾರೆ. ಅದೇ ರೀತಿ ಬಿಹಾರದಲ್ಲಿ RJD-ಗೆ ಹಾಕ್ತಾರೆ. ಇದು ಯಾಕೆ ಹಾಕ್ತಾರೆ ಅಂತ ಹೇಳಿದರೆ, ಕಾಂಗ್ರೆಸ್ ಮುಸಲ್ಮಾನರನ್ನು ನಡೆಸಿಕೊಂಡ ರೀತಿ, ಯಾರೇ ಕೆಲವು ನಿರ್ದಿಷ್ಟ ವ್ಯಕ್ತಿಗಳನ್ನು ನಾಯಕರನ್ನಾಗಿ ಮಾಡಿ ಅವರನ್ನು ಇಟ್ಕೊಳ್ಳೋದು, ಅವರನ್ನು ಖುಷಿಪಡಿಸೋದು ಬಿಟ್ಟರೆ, ಮುಸ್ಲಿಂ ಸಮಾಜದಲ್ಲಿ ಪ್ರತ್ಯೇಕವಾಗಿ ಕಾಂಗ್ರೆಸ್ನ ಕಾರ್ಯಕರ್ತರು, ಮುಸ್ಲಿಂ ಸಮಾಜ ಬಿಟ್ಬಿಡಿ, ಮುಸ್ಲಿಂ ಕಾರ್ಯಕರ್ತರಿಗೆ ಏನನ್ನು ಕೊಟ್ಟಿದ್ದೀರಿ, ಯಾವ ಕಾರ್ಯಕರ್ತನಿಗೆ ನೀವು ಸ್ಥಾನಮಾನ ಕೊಟ್ಟಿದ್ದೀರಿ ಅಂತ ಕೇಳುವಂಥ ಒಂದು ಸಮಯ. ಈ ಒಂದು ಪ್ರಸ್ತುತ ಏನಂತ ಹೇಳಿದರೆ, ದಾವಣಗೆರೆಯಿಂದ ಒಬ್ಬರು MLC ಮಾಡಿದ್ದಾರೆ. ನಿಮಗೆ ದಾವಣಗೆರೆಯಿಂದ ಒಂದು MLC ಮಾಡಿದ್ದು ಆ ಲೆಕ್ಕಕ್ಕೆ ಬರೋದಿಲ್ಲ. ಟೋಟಲ್ MLC-ಗಳಲ್ಲಿ ಮುಸಲ್ಮಾನರಿಗೆ ಏನು ಪ್ರಾತಿನಿಧ್ಯ ಕೊಟ್ಟಿದ್ದೀರಿ ಎಂಬ ಸಂಖ್ಯೆಗೆ ಅನುಗುಣವಾಗಿ. ಯಾಕೆಂದ್ರೆ ಒಂದು ವಿಷಯ ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಈ ದೇಶದಲ್ಲಿ ಒಂದು ಕಮ್ಯುನಿಟಿ, ಒಂದು ಸಮುದಾಯ ಮಾತ್ರ ಯಾವುದೇ ಫಲಾಪೇಕ್ಷವಿಲ್ಲದೆ
ಒಂದು ನಿರ್ದಿಷ್ಟ ಪಾರ್ಟಿಗೆ 90% ಮತದಾನ ಮಾಡುವಂಥದ್ದು ಮುಸಲ್ಮಾನರು ಮಾತ್ರ ಅಂತೇಳಿ ನಾನು ಹೇಳ್ತೀನಿ. ಬೇರೆ ಯಾವ ಕಮ್ಯುನಿಟಿ ಯಾಕೆ ಮಾಡಿದ್ರೆ ಅಂದರೆ ಒಂಥರ ನಮ್ಮಲ್ಲಿ ಒಂದು ನಮ್ಮ ತಲೆಗೆ ಏನಾಗ್ತಾರೆ ಅಂತ ಹೇಳಿದ್ರೆ ಮುಸ್ಲಿಂ ಸಮಾಜಕ್ಕೆ ನೋಡಿ ಬಿಜೆಪಿ ಇದೆ, ಅದು ಕೋಮುವಾದ ಇದೆ, ನಿಮ್ಗೆ ತೊಂದರೆ ಆಗುತ್ತೆ, ಪಾಕಿಸ್ತಾನ ಅದು ಇದು ಅಂತ ಬೇಕಾಬಿಟ್ಟು ಮಾತಾಡ್ತಾರೆ ಅವ್ರು ಬಂದ್ರೆ ಅಂತ ಹೇಳುವಾಗ ನೋಡಿ ಬೇರೆಲ್ಲ ಸಮುದಾಯಗಳಿಗೆ ಬೇಡಿಕೆ ಇರುತ್ತೆ. ಚುನಾವಣೆಗೆ ಮೊದಲು ಇವನು ದಲಿತರು ಕೂಡ ಸ್ವಲ್ಪ ಕಾನ್ಶಿಯಸ್ ಆಗಿದ್ದಾರೆ, ಅವರಿಗೂ ಕೂಡ ಬೇಡಿಕೆ ಇಡ್ಲಿಕ್ಕೆ ಬರುತ್ತೆ. ನಮ್ಮಲ್ಲಿ ಏನು ಬೇಡಿಕೆ ನಾವು ಬಹಳ ಈಸಿ ಆಕ್ಸೆಸ್, ಭಯ ತುಂಬಿಸಿದ್ರೆ ಸಾಕು ಓಟ್ ಹಾಕ್ಬಿಡ್ತಾರೆ. ಈಗ ಒಂದು ಪ್ರಶ್ನೆ ಕೇಳೋದು ನಾನು ಎಲ್ಲರೂ ಅರ್ಥಕೊಳ್ಬೇಕು. 27 ವರ್ಷದ ಸಮರ್ಥನಿಗೆ ಟಿಕೆಟ್ ಕೊಡ್ತೀರಾ, ಓಕೆ, ಯಾವ ಕಾರಣಕ್ಕೆ ಕೊಡ್ತೀರಿ? ಸಮಂಜಸವಾದ ಒಂದು 3 ಕಾರಣ ಹೇಳಿ. ಮೊಮ್ಮಗ ಮತ್ತೆ ಲಿಂಗಾಯತ ಸಮುದಾಯಕ್ಕೆ ಸೇರಿದವ ಅಂತೇಳಿ ಅಲ್ಲದೆ ಕಾಂಗ್ರೆಸ್ ಪಕ್ಷದಲ್ಲಿ ಸಮರ್ಥ ಮಾಡಿದಂತ ಕೆಲಸ ಏನ್ ಮಾಡಿ ಏನ್ ಹೇಳ್ತಾರಂದ್ರೆ, ಈಗ ಆಯ್ತಪ್ಪ ಅಲ್ಲಪ್ಪ ಮುಸ್ಲಿಂ ಯಾರೋ ಒಬ್ರು ಪಾರ್ಟಿಗೆ ನಾವು ಟಿಕೆಟ್ ಕೊಟ್ವಿ ಅಂತ ಇಟ್ಕೊಳ್ಳಿ. ಇವತ್ತಿನ ಫೈನಾನ್ಷಿಯಲ್ ಪಾಲಿಟಿಕ್ಸ್ ಒಳಗಡೆ ಆತ ಗೆಲ್ತ್ಕೊಂಡು ಬರೋದಕ್ಕೆ ಸಾಧ್ಯ ಚರ್ಚೆ, ನಾವು ನಮ್ಮ ಹತ್ರ ಉತ್ತರ ಇದೆ ಅದಕ್ಕೆ, ಅದು ಬೇರೆ ಒಂದು ಚರ್ಚೆ. ಇವರು ಎಸ್ ಮಲ್ಲಿಕಾರ್ಜುನ್ ಆದ್ರೆ 100, 200, 300 ಕೋಟಿ ಖರ್ಚು ಮಾಡಿ ಗೆಲ್ಸ್ಕೊಂಡ್ ಬಂದ್ಬಿಡ್ತಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆ ಫಂಡ್ ತಂದು ಕೊಡ್ತಾರೆ. 40 ವರ್ಷದಿಂದ ಸೆಕ್ಯುಲರ್ ಆಗಿ ಅಧಿಕಾರವನ್ನ ನಡೆಸಿದಾರಲ್ಲಿ. ನೋಡಿ ಇದು ನಾವು ಕನ್ನಡಿಗರಿಗೆ ಅವಮಾನ ಮಾಡಿದಂತಾಗುತ್ತೆ. ಯಾವ ನಾಯಕನು ಕೂಡ ಈ ಮಾತು ಹೇಳಬಾರ್ದು. ಎಲ್ಲಾ ಚುನಾವಣೆಯಲ್ಲಿ ಕೂಡ ದುಡ್ಡು ನಡೆಯುತ್ತೆ, ಅದೊಂದು ಕೆಟ್ಟವರು ಅಂತ ಆ ರೀತಿಯ ಜನಗಳು ಸ್ವಲ್ಪ ಇರ್ತಾರೆ. ಆದರೆ ಮೆಜಾರಿಟಿ ಜನಗಳು ಅಂತ ಜನರಿರಲ್ಲ. ಓಟ್ ಹಾಕುವಾಗ ಬಹಳ ಆಲೋಚನೆ ಮಾಡಿ ಜಾತಿ ಧರ್ಮ ನೋಡದೆ ಅಭಿವೃದ್ಧಿಯನ್ನು ಮಾತ್ರ ಮನಗೊಂಡು ಓಟ್ ಹಾಕುವವರು ಸುಮಾರು 70% ಇದ್ದಾರೆ. ಅವರು ಇದನ್ನೆಲ್ಲ ಅರ್ಥ ಮಾಡಿಕೊಳ್ತಾರೆ. ಇವರು ದುಡ್ಡಿನಿಂದ ಎಲ್ಲರನ್ನು ಗೆಲ್ಲಿಕ್ಕಾಗೋದಾದ್ರೆ ಈ ಕರ್ನಾಟಕದ 222 ಕ್ಷೇತ್ರವನ್ನು ಗೆಲ್ಬೇಕಿತ್ತಲ್ಲ, ಗೆಲ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಈ ಹಿಂದೆ ಶಾಮನೂರು ಕುಟುಂಬದಲ್ಲಿ ಕೂಡ ಸೋತಿದಾರಲ್ಲ ಎಲೆಕ್ಷನ್. ಹೌದು, ಅದು ಇದೇನು ಪ್ರಥಮತ ಅಲ್ಲ. ನಮ್ಮ ಬೇಡಿಕೆ ಏನಂತ ಹೇಳಿದರೆ ಪ್ರತಿನಿಧಿತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಲ್ಪಿಸಿದಂತ ಅವರು ಬಹಳ ಸ್ಟ್ರಾಂಗ್ ಆಗಿ ಆ ವಿಷಯವನ್ನು ಹೇಳಿದ್ದಾರೆ. ಎಲ್ಲಾ ಸಮಾಜಕ್ಕೆ ಪ್ರತಿನಿಧಿತ್ವ ಬೇಕು. ನಾವು 90% ಮತದಾನ ಮಾಡ್ತೀವಿ, ಕಾರ್ಯಕರ್ತರಾಗಿ ನಿಮ್ಮಿಂದ ಕುಣಿತೀವಿ, ನಿಮ್ಮೆಲ್ಲಾ ಕೆಲಸವನ್ನು ಮಾಡ್ತೀವಿ. ನಾವು ಒಂದು ಕ್ಷೇತ್ರದಲ್ಲಿ ನಮಗೆ ಶಾಸಕರಾಗ್ಲಿಕ್ಕೆ ಅವಕಾಶ ಕೊಡಿ ಅಂತ ಹೇಳಿದ್ರೆ ಅದು ಕೋಮುವಾದ ಅಂತ ಹೇಳುವುದಾದ್ರೆ ಈ ಬಾಕಿದವರೆಲ್ಲ ಕೇಳುದು ಯಾವ ವಾದದ ಮೇಲೆ? ಈಗ ಕಾಂಗ್ರೆಸ್ ಹೈಕಮಾಂಡ್ ಏನ್ ಮಾಡ್ಬೇಕು ಅಂತ ಹೇಳಿ ಒಂದ್ ಮಾತು. ಯಾಕಂದ್ರೆ ಈಗ ಎಸ್ ಮಲ್ಲಿಕಾರ್ಜುನ್ ಅವರು ಬಿ ಫಾರ್ಮ್ ಕೊಡೋಕ್ಕಿಂತ ಮುಂಚೆನೆ ನಾಮಪತ್ರ ಸಲ್ಲಿಕೆ ಮಾಡಿದ್ರು, ಒಂದು ಸ್ಪಷ್ಟ ಸಂದೇಶವನ್ನ ಕೊಟ್ರು. ನೀವು ನಮಗೆ ಟಿಕೆಟ್ ಕೊಡದೇ ಇದ್ರು ಕೂಡ ನಾವು ಯಾವ ರೂಪದಲ್ಲಾದ್ರೂ ಇಲ್ಲಿ ಸ್ಪರ್ಧೆ ಮಾಡೇ ಮಾಡ್ತೀವಿ ಅಂತ. ಸುಮ್ಮನೆ ನಾಮಕಾವಸ್ಥೆ ಒಂದು ಮಾತು ಹೇಳ್ತಾರೆ, ನಾವು ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ ಅಂತ. ಆ ಕಡೆ ನಾಮಪತ್ರ ಸಲ್ಲಿಕೆ ಮಾಡಿ ನನಗೆ ಟಿಕೆಟ್ ಕೊಡಬೇಕು ಅಂತ ಒತ್ತಡವನ್ನು ಹೇರುತ್ತಾರೆ. ಒಂದು ವೇಳೆ ಎಸ್ ಮಲ್ಲಿಕಾರ್ಜುನ್ ಅವರನ್ನ ಧಿಕ್ಕರಿಸಿ ಕಾಂಗ್ರೆಸ್ ಅಲ್ಪಸಂಖ್ಯಾತರಪ್ಪ ದೊಡ್ಡ ಸಂಖ್ಯೆ ಇದೆ, ಇಡೀ ದೇಶದಲ್ಲಿ ನಮ್ಮನ್ನ ರಕ್ಷಣೆ ಮಾಡ್ತಾರೆ ಅವರು, ಇಡೀ ದೇಶದಲ್ಲಿ ನಮ್ಗೆ ಓಟ್ ಹಾಕೋರವ್ರೆ, ಮೆಜಾರಿಟಿ ಓಟ್ ಹಾಕೋರವ್ರೆ, ಎಂತ ಪರಿಸ್ಥಿತಿಯಲ್ಲಿ ಓಟ್ ಹಾಕೋರವ್ರೆ, ಕರ್ನಾಟಕದಲ್ಲೇ 90-95% ಓಟ್ ಹಾಕಿದ್ರೆ, ಹಾಗಾಗಿ ಮುಸಲ್ಮಾನ ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ವೇಳೆ ಯಾವ್ದೊಬ್ಬ ಮುಸಲ್ಮಾನ ಕ್ಯಾಂಡಿಡೇಟ್ಗೆ ಟಿಕೆಟ್ ಕೊಟ್ಟಿದ್ದಿದ್ರೆ ಶಾಮನೂರು ಶಿವಶಂಕರಪ್ಪನವರ ಕುಟುಂಬ, ಎಸ್ ಮಲ್ಲಿಕಾರ್ಜುನ್ ಅವರ ವೋಟ್ ಬ್ಯಾಂಕ್ ಏನಿದೆ, ಅವರ ಸ್ಟ್ರೆಂತ್ ಏನಿದೆ, ಅವರು ಇವರ ವಿರುದ್ಧವಾಗಿ ಕೆಲಸ ಮಾಡ್ತಾರೆ ಅನ್ನೋ ಆತಂಕ ಹೈಕಮಾಂಡ್ ಇರುತ್ತಲ್ವಾ? ಹೈಕಮಾಂಡಿಗೆ ಆತಂಕ ಇದ್ರೆ ಇವರಿಗೊಂದು ಆತಂಕ ಬೇಕು. ಇನ್ನು ಲೋಕಸಭಾ ಚುನಾವಣೆ ಬರುತ್ತೆ, ಅಲ್ಲಿ ಇವರು ನಿಲ್ತಾರೆ, ಅಲ್ಲಿ ಮತದಾರರು ಅಲ್ಪಸಂಖ್ಯಾತ ಸಮಾಜದವರು ಇದ್ದಾರೆ. ಇನ್ನೊಂದು ಕ್ಷೇತ್ರದಲ್ಲಿ ಅಲ್ಲೂ ಅಲ್ಪಸಂಖ್ಯಾತ ಸಮಾಜ ಇದೆ. ನೋಡಿ, ಇಲ್ಲಿ ನಾವು ಕೋಮು ಧ್ರುವೀಕರಣ ಮಾಡುವುದಲ್ಲ, ಹಕ್ಕನ್ನು ಕೇಳುವುದು. ನಮ್ಮ ಹಕ್ಕನ್ನು ನಾವು ಸಂವಿಧಾನಬದ್ಧವಾಗಿರುವ ಹಕ್ಕನ್ನು ಪ್ರಜಾಪ್ರಭುತ್ವದಲ್ಲಿ ಒಂದು ಸಮುದಾಯದ ನಾಯಕರು ಕೇಳಿದ್ರೆ ಅದರಲ್ಲಿ ತಪ್ಪೇನಿದೆ? ಕೇಳಲಿಕ್ಕೆ ಸಮಂಜಸವಾದ 100 ಕಾರಣ ಇದೆ. 100 ಕಾರಣ ನಾವು ಕೇಳಲಿಕ್ಕಿದೆ. ಕೊಡದೇ ಇರುವುದಕ್ಕೆ ಯಾವ ಕಾರಣ ಇರುವುದು? ನಾನು ಈಗಾಗಲೇ ನಾನು ತಪ್ಪು ತಿಳ್ಕೊಬೇಡಿ, ಒಂದು ಮಾತು ಹೇಳ್ತೀನಿ. ಮುಸ್ಲಿಂ ಸಮುದಾಯ ಈ ದೇಶದ 2ನೇ ಅತ್ಯಂತ ದೊಡ್ಡ, ಕರ್ನಾಟಕದ ಅತ್ಯಂತ ದೊಡ್ಡ ಸಮುದಾಯ. ನಿಮ್ಮ ಸಮುದಾಯದ ನಾಯಕರು ಇದ್ದಾರಲ್ಲ? ಇಲ್ಲ ಸರ್, ನನಗೆ ಯಾಕಂದ್ರೆ ಒಂದು ಲಿಂಗಾಯತ ಮಠದ, ಒಂದು ಕುರುಬ ಮಠದ ಅಥವಾ ಕುರುಬರ ಅಥವಾ ಲಿಂಗಾಯತರ ಸಮಸ್ಯೆಗಳು ಬಂದಾಗ ಆಯಾ ಸಮುದಾಯದ ನಾಯಕರನ್ನ ಬೆದರಿಸುವ ಕೆಲಸವನ್ನ ಸ್ವಾಮೀಜಿಗಳು ಮಾಡ್ಕೊಂಡು ಬರ್ತಾರೆ. ನಿಮ್ಗೆ ಗೊತ್ತಿದೆ, ಒಂದ್ಸಲ ಯಡಿಯೂರಪ್ಪನವರು ಮತ್ತೆ ಒಂದ್ ಸ್ವಾಮೀಜಿ ಬೊಮ್ಮಾಯಿ ಅವರು ಎಲ್ಲ ಕೂತಿರ್ತಾರೆ. ಆ ಟೈಮ್ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿರ್ತಾರೆ. ನಮ್ಮ ಸಮುದಾಯ ನಿಮ್ ಕೈ ಬಿಡುತ್ತಂತ ಬೆದರಿಸ್ತಾರೆ. ಯಡಿಯೂರಪ್ಪ ಹೆದರಿ ಎದ್ದು ನಿಂತ್ಕೋತಾರೆ. ಆ ತರ ನಿಮ್ಮ ಸಮುದಾಯದವರು ಇವತ್ತು ಎಲ್ಲಾ ಸಮುದಾಯಗಳಿಗಿಂತ ಅತ್ಯಂತ ಹೆಚ್ಚು ಕಾಂಗ್ರೆಸ್ಗೆ ಓಟ್ ಹಾಕುವಂತ ಮುಸ್ಲಿಂ ಸಮುದಾಯದಲ್ಲಿ ನಿಜವಾಗ್ಲೂ ಸಮುದಾಯದ ಲೀಡರ್ ಇದ್ರೆ ಅವ್ರಿಗೆ ಭಯ ಮೂಡಿಸುವ ಕೆಲಸವನ್ನ ಯಾಕೆ ಮಾಡ್ತಿಲ್ಲ? ನೋಡಿ, ಸಮಾಜಕ್ಕೆ ಏನಾಗಿದೆ ಅಂದ್ರೆ ಮುಸ್ಲಿಂ ಸಮಾಜದ ಬಹಳ ದೊಡ್ಡ ಒಂದು ವೀಕ್ನೆಸ್ ಅಂತ ಹೇಳಿದ್ರೆ,
ನಮ್ಮ ಸಮಾಜ ಏನೋ ಏಕೋ ರಾಜಕೀಯ ನಾಯಕರುಗಳನ್ನೇ ಹಿಂದ್ಗಡೆನೇ ಇದ್ದಾರೆ. ಯಾವ ವಿಷಯಕ್ಕೂ ರಾಜಕೀಯ ನಾಯಕರ ಅಭಿಪ್ರಾಯಗಳನ್ನೇ ತಗೊಳ್ತಾರೆ. ಇನ್ನು ಧಾರ್ಮಿಕ ನಾಯಕತ್ವ ಅಂತ ಹೇಳಿದರೆ ಅವರು ಮದ್ರಸಾ, ಮಸೀದಿ, ಮುಸ್ಲಿಂ ಸಮಾಜದಲ್ಲಿ ಧಾರ್ಮಿಕ ವಿದ್ಯಾಭ್ಯಾಸ ಇತ್ಯಾದಿ ವಿಷಯಗಳಿಗೆ ಗಮನ ಕೊಡ್ತಾರೆ. ಮುಸ್ಲಿಂ ಸಮಾಜದ ವಿಷಯಗಳಿಗೆ ಗಮನ ಕೊಡ್ತಾರೆ ವಿನಃ ಅವರು ರಾಜಕೀಯಕ್ಕೆ ಸಂಬಂಧಪಟ್ಟ ವಿಷಯ ಕುರುಬರ ಸ್ವಾಮಿ ತರ, ಒಕ್ಕಲಿಗ ಸ್ವಾಮೀಜಿ ತರ ಇವರು ಕೂಡ ಬರೋದಿಲ್ಲ. ಅದೇ ಹೇಳ್ತಾ ಇರೋದು, ಬರ್ತಾ ಇಲ್ಲ. ಆ ಬರದೇ ಇರುವುದರಿಂದ ರಾಜಕೀಯ ನಾಯಕರನ್ನು ಮಾತ್ರ ಇಟ್ಕೊಂಡು ನಾವು ಮುಂದೆ ಹೋಗ್ಬೇಕು. ಅವಲಂಬನೆ ಅದು ಏನಾಯ್ತು ಅಂತ ಹೇಳಿದ್ರೆ, ರಾಜಕೀಯ ನಾಯಕರಿಗೆ ಇಲ್ಲಿ ಒಂದು ಸಮಸ್ಯೆ ಇದೆ. ಕೆಲವು ಒಂದು ಆಂಗಲ್ ಅಲ್ಲಿ ನೋಡಿದ್ರೆ ಅದು ಸರಿ, ಒಂದು ಆಂಗಲ್ ಅಲ್ಲಿ ನೋಡಿದ್ರೆ ನಮ್ಮಂತವ್ರು ನೋಡಿದ್ರೆ ತಪ್ಪು. ಅದೇನು, ಪಕ್ಷ ಮುಖ್ಯನ ಸಮಾಜ ಮುಖ್ಯನ, ನಿಮ್ಮ ಸಮುದಾಯ ಮುಖ್ಯನ? ರಾಜಕೀಯ ನಾಯಕರು ನನ್ನ ಸಮುದಾಯ ಮುಖ್ಯ ಅಂತ ಹೇಳಿಬಿಟ್ರೆ ನಾಳೆ ತೊಂದರೆ ಆಗ್ಬೋದು ಅಂತೇಳಿ ಪಕ್ಷ ಮುಖ್ಯ ಅಂತ ಹೇಳುವ ಸ್ಥಿತಿ ಇದ್ರೂ ಕೂಡ ಕೆಲವು ಒಳ್ಳೆ ನಾಯಕರಿಗೆ ನಾವು ನೋಡಿದ್ವಿ. ಮೊನ್ನೆ ಹೋಗಿ ಈ ಸೀಟು ಬೇಕಂತೇಳಿ ಹೋರಾಟ ಮಾಡಿದ್ದಾರೆ. ಹೋರಾಟ ಮಾಡಿದ್ದಕ್ಕೆ ಕೆಲವು ಕೇಂದ್ರದಿಂದ ಬಂದಂತ ಸುರ್ಜಿವಾಲಾ ಅವರು ಸ್ವಲ್ಪ ಬೇಡದ ರೀತಿಯಲ್ಲಿ ಮಾತಾಡಿದ್ದಾರೆ. ಇಂಥದ್ದೆಲ್ಲ ನಡೆದಿದೆ. ಅವರಿಂದ ಆಗುವ ಪ್ರಯತ್ನ ಸುಳ್ಳ ಗೊತ್ತಿಲ್ಲ. ಮೌಲ್ಯಗಳು ಮತ್ತೆ ನಿಮ್ಮ ಸಮುದಾಯ ನಾನು ಬ್ಲಾಕ್ ಮೇಲ್ ಮಾಡಕ್ ಆಗಲ್ಲ ಅಂತ ಹೇಳಿದ್ರು ಅಂತ. ನಾಟ್ ಶೋರ್. ನೋಡಿ, ಸುರ್ಜಿವಾಲಾ ಉತ್ತರದಿಂದ ಬಂದವರು. ನಾನೀಗ ಕಾಂಗ್ರೆಸ್ ಕಾರ್ಯಕರ್ತನಲ್ಲ, ಏನಲ್ಲ, ಮತದಾರ. ಅವರ ಊರಲ್ಲಿ, ಅವ್ರು ಯಾವ ಊರಲ್ಲಿ ಇದ್ದಾರೆ ಅಲ್ಲಿ ಕಾಂಗ್ರೆಸ್ ಇದೆಯಾ ಅಂತ ಆಲೋಚನೆ ಮಾಡಿ. ಯಾಕೆ ಇಲ್ಲ, ಅದು ಯಾಕೆ ಇಲ್ಲ ಅಂತೇಳಿ ಅರ್ಥ ಮಾಡ್ಕೊಳ್ಳಿ. ನೀವು ಬರ್ತೀರ, ಇಲ್ಲಿ ಯಾರು ತೀರ್ಮಾನ ಮಾಡಬೇಕು? ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ತೀರ್ಮಾನ ಮಾಡಬೇಕು, ನಮ್ಮ ಸಿಎಂ ತೀರ್ಮಾನ ಮಾಡಬೇಕು, ಡೆಪ್ಯೂಟಿ ಸಿಎಂ ತೀರ್ಮಾನ ಮಾಡಬೇಕು, ಪಕ್ಷದ ಅಧ್ಯಕ್ಷರು ತೀರ್ಮಾನ ಮಾಡಬೇಕು. ನೀವು ಗ್ರೌಂಡ್ ರಿಯಾಲಿಟಿ ಗೊತ್ತಿದ್ದು ಕೂಡ ಅವರು ಹೇಳಿದ್ದನ್ನು ಕೇಳಿ ಸುಮ್ಮನೆ ಆದರೆ ಇದರ ಕಾನ್ಸಿಕ್ವೆನ್ಸ್ ಏನಾಗ್ಬೋದು, ಫಲಿತಾಂಶ ಏನಾಗ್ಬೋದು? ನಾನು ಒಂದು ವಿಷಯ ಹೇಳ್ತೀನಿ, ಬಹಳ ಜನರಿಗೆ ಮನಸ್ಸಿನಲ್ಲಿರ್ಬೋದು, ಇಲ್ಲ ನಾವು ಈಗ ಕಾಂಗ್ರೆಸ್ ಅನ್ನು ಬಿಟ್ಬಿಟ್ರೆ ಬಿಜೆಪಿ ಬರುತ್ತೆ ಅಂತ. ಬರಲಿ, ಕೇಂದ್ರದಲ್ಲಿ ಸತತವಾಗಿ ಬರ್ತಾ ಇದೆ. ಕರ್ನಾಟಕ ಬರ್ತಾ ಇರ್ತದೆ. ಅವರು ರಾಜಕೀಯಕ್ಕಾಗಿ ಕೋಮು ದ್ವೇಷ ಭಾಷಣ, ಕೋಮು ವಿಚಾರಗಳನ್ನು ಎತ್ತುತ್ತಾರೆ. ಇದು ಹೆಚ್ಚಿನ ಭಾರತೀಯರಿಗೆ ಗೊತ್ತಿದೆ. ಈಗ ನೋಡಿ, ಚುನಾವಣೆ ಬಂತು, ಇದು ಬೈ ಎಲೆಕ್ಷನ್ ಆಗ್ಲಿಕ್ಕೆ ನಮ್ಮ ಶಕ್ತಿಯನ್ನು ತೋರಿಸೋದು ಅವಕಾಶ. ಬೆಳಗ್ಗೆ ಈ ವಿಚಾರ ಕೇಳ್ತಿದ್ದೆ. ಬಿಜೆಪಿ ಬಂದ್ರೆ ಬಿಜೆಪಿ ಅಂತ ಗುಮ್ಮ ತೋರಿಸ್ತಾರೆ. ಗುಮ್ಮ ತೋರಿಸ್ಬಿಟ್ಟು ಅವ್ರು ಬಂದ್ರೆ ಉಳುಗಾಲನೇ ಇಲ್ಲ ನಮಗೆ ಅಂತ ಹೇಳ್ತಾರೆ. ಅವ್ರ ಅಧಿಕಾರಕ್ಕೆ ಬಂದ್ಬಿಟ್ರೆ ಪಾಕಿಸ್ತಾನ ಕಳಿಸ್ತಾರಂತ ಹೆದರಿಸ್ತಾರೆ, ಬೆದರಿಸ್ತಾರೆ. ಹೌದಾ ಅಂತ ವಿಮರ್ಶೆ ಮಾಡಿದ್ರೆ, ಬೆಳಗ್ಗೆ ನನ್ನ ಆಫೀಸಲ್ಲಿ ಆಟಿನದಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೆ. ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ವಿತೌಟ್ ಕೇಸ್, ವಿತೌಟ್ ತಪ್ಪು ಏನೂ ಮಾಡದೇ ಇದ್ರೆ ಆಟಿನಗರದಿಂದ ವಿಜಯನಗರಕ್ಕೂ ಕಳ್ಸಕ್ಕಾಗಲ್ಲ, ಇಂಡಿಯಾದಿಂದ ಪಾಕಿಸ್ತಾನಕ್ಕಲ್ಲ, ಆಟಿಂದ ವಿಜಯನಗರ ಕಳ್ಸಕ್ಕಾಗಲ್ಲ. ಇದೊಂದು ಫೇಕ್. ಹಾಗಂತ ಅವರಲ್ಲಿ ಅವ್ರ ಕೋಮುವಾದಿಗಳು, ಅದನ್ನ ನಾವು ನಿರಾಕರಿಸಕ್ಕಾಗಲ್ಲ. ಅವರ ಕೋಮುವಾದ ಇವರು ಹೇಳುವ ಹಾಗೆ ನಾಶ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಇನ್ನೊಂದು ಹೇಳ್ತಾ ಇದ್ದೆ, ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಯೋಗಿ ಆದಿತ್ಯನಾಥ್ ಮಾತಾಡೋದಕ್ಕೂ ಒಂದು ದೇಶದ ಪ್ರಧಾನಿಯಾಗಿ ಮೋದಿ ಮಾತಾಡೋದಕ್ಕೂ ಡಿಫ್ರೆನ್ಸ್ ಇದೆ. ದೇಶ ಅಂತ ಬಂದಾಗ ಜಾಗತಿಕವಾಗಿ ಕೊಡಬೇಕಾಗ್ತದೆ ಉತ್ತರಗಳು. ರಾಜ್ಯ ಅಂತ ಬಂದಾಗ ಬಾಯಿ ಬಂದಾಗ ಮಾತಾಡ್ಬೋದು, ಅದೊಂದು ಬೌಂಡ್ರಿ. ದೇಶ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ, ಜಾಗತಿಕ ಒತ್ತಡ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ಹಾಗಾಗಿ ಎಲ್ಲಿವರೆಗೂ ಬಿಜೆಪಿಯನ್ನ ಭೂತವನ್ನ ತೋರಿಸಿ ಅಲ್ಪಸಂಖ್ಯಾತರ ಮತವನ್ನ ಬರೀ ನಿಮ್ಮ ಲಾಭಕ್ಕೋಸ್ಕರ ಬಳಸ್ಕೊಂಡು ಹೋಗ್ತೀರಾ ಡಿಯರ್ ಕಾಂಗ್ರೆಸ್, ನೀವು ಬುದ್ಧಿ ಕಲಿದೇ ಇದ್ರೆ ನೀವು ಆಲ್ಮೋಸ್ಟ್ ಈ ಭಾರತ ದೇಶದಲ್ಲಿ ಹಲವು ಕಡೆ ನೀವು ಏನದ ICU ಅಲ್ಲಿದ್ದೀರಾ, ಅಲ್ಲಲ್ಲಿ ಮಾತ್ರ ಉಳ್ಕೊಂಡಿದ್ದೀರಾ. ಅದು ಕೇವಲ ಅಲ್ಪಸಂಖ್ಯಾತರ ಅಥವಾ ಅಹಿಂದದ ವರ್ಗದ ಮತಗಳಿಂದ ಅದೂ ಕಳಿಸ್ಕೊಂಡ್ರೆ ನಾಶ ಆಗ್ತೀರಾ ಅಂತ ನಾನು ಮೊನ್ನೆ ಮಾತಾಡ್ತಿದ್ದೆ. ಒಂದು ಪ್ರಶ್ನೆ ನಿಮಗೆ, ನಾವು ಧಾರ್ಮಿಕ ಗುರುಗಳು, ಸಮುದಾಯದ ಗುರುಗಳನ್ನ ನಾವು ಬದಿಗಿಡೋಣ. ಕರ್ನಾಟಕ ರಾಜ್ಯದಲ್ಲಿ 80 ಲಕ್ಷದಿಂದ 1 ಕೋಟಿ ಮುಸಲ್ಮಾನರಿದ್ದಾರೆ ಅಂತ ಒಂದು ನಮ್ದು. ಹೌದು, 1 ಕೋಟಿ ಅಂತಾನೆ ಇಟ್ಕೊಳ್ಳಿ. 1 ಕೋಟಿ ಮುಸಲ್ಮಾನರಿಗೆ ಒಬ್ಬ ಪ್ರಭಾವಿ ಲೀಡರ್ ಇಲ್ವಾ ಕರ್ನಾಟಕದಲ್ಲಿ? ಯಾರಿದ್ದಾರೆ? ಹೊತ್ತಿ ಮೆರೆಸ್ತೀರಾ, ಶೇರ್ ಆಯ, ಟೈಗರ್ ಆಯ, ಹುಲಿ ಆಯ, ಸಿಂಹ ಆಯ, ಕರಡಿ ಆಯ, ನರಿ ಆಯ, ಏನೇನೋ. ನಿಮಗೆ ಕೋಗಿಲು ತಣಿ ಸಂದ್ರದಲ್ಲಿ ಮನೆಗಳು ಬಿದ್ದಾಗ ಈ ಶೇರು ಸಿಂಹದ ಕಥೆಗಳನ್ನು ನಾವು ನೋಡಾಯ್ತು ಸುಮಾರು. ಈ ಸಲ ಹೊಟ್ಟೆಗೆ ಹಿಟ್ಟಿಲ್ದೆ ಆ ಧೂಳಲ್ಲಿ ಬಿಸಿಲಲ್ಲಿ ಓದಾಡ್ತಿದ್ದಾಗ ನಾನು ಹೋಗಿ ಒಂದಿಷ್ಟು ಕಿಟ್ ಕೊಟ್ಟು ಬಂದೆ. ಒಬ್ಬರು ಯಾರು ಹಿಡ್ಕೊಂಡೋಗಿ, ಯಾವ ರಾಜಕಾರಣಿ ಹೋಗಿಲ್ಲ, ಯಾವ ಅಶ್ಯೂರೆನ್ಸು ನಡೆದಿಲ್ಲ. ಅದೆಲ್ಲ ನಾವು ಬದಿಗಿಡೋಣ. ಇವತ್ತು ಸಮುದಾಯ ಅಂತ ಬಂದಾಗ, ರಾಜಕೀಯ ಪ್ರಾತಿನಿಧ್ಯ ಅಂತ ಬಂದಾಗ ನನಗಿರೋ ಕ್ಲಾರಿಟಿ ಏನಂದ್ರೆ, ಮುಸಲ್ಮಾನರು ಅವರ ಸಂಖ್ಯೆಗೆ ಅನುಗುಣವಾಗಿ, ಅವರ ಅರ್ಹತೆಗೆ ಅನುಗುಣವಾಗಿ ಎಷ್ಟು ಜನ ಈ ವಿಧಾನಸಭೆ ಒಳಗಡೆ, ಲೋಕಸಭೆ ಒಳಗಡೆ ಹೋಗ್ತಾರೋ ಅವತ್ತು ಈ ದೇಶದಲ್ಲಿ ಕೋಮುವಾದ ಸತ್ತು ಹೋಗ್ತದೆ. ಅದರ ಬಗ್ಗೆ ನಂಬಿಕೆ ಇರೋದು. ಅಧಿಕಾರ ಎಲ್ಲಿವರೆಗೂ ಸಿಗ್ತದೋ, ಅಧಿಕಾರ ಸಿಕ್ಕಿದ ಮೇಲೆ ಏನು ನಡೆಯಲ್ಲ.
ಅಧಿಕಾರಕ್ಕೆ ಹೋಗೇ ಬಿಡ್ತಾ ಇಲ್ಲ. ಇನ್ನು ಕೊಡ್ಬೇಕಾದವ್ರು ಯಾರು? ಇರೋದು ಒಂದು ಕಾಂಗ್ರೆಸ್. ಆ ಕಾಂಗ್ರೆಸ್ನವ್ರಿಗೆ ಅವಕಾಶ ಇದ್ದು ಕೂಡ ಒಬ್ಬ ಎಳೆ ಹುಡುಗನಿಗೆ ಟಿಕೆಟ್ ಕೊಡುವಷ್ಟರ ಮಟ್ಟಿಗೆ ಕುಟುಂಬ ರಾಜಕಾರಣಕ್ಕೆ ಇವರು ಡಿಪೆಂಡ್ ಆಗಿದ್ದಾರೆ. ಅಂದ್ರೆ ಎಕ್ಸಾಂಪಲ್, ಪ್ರಜಾಪ್ರಭುತ್ವವನ್ನು ಮಾತಾಡ್ತೀವಿ, ಸಂವಿಧಾನ ಅಂತ ಮಾತಾಡ್ತೀರಾ, ಕೈಯಲ್ಲಿ ಪುಸ್ತಕ ಇಟ್ಕೊಂಡ್ ಬರ್ತೀರಾ, ಸಂವಿಧಾನ ನಾವೇ ಸಂವಿಧಾನವನ್ನು ರಕ್ಷಣೆ ಮಾಡಕ್ಕೆ ಹುಡುದವರು ಅದ್ಭುತವಾಗಿ ಸಂವಿಧಾನ ರಕ್ಷಣೆ ಮಾಡ್ತೀವಿ ಅಂತ ತಾವು ಹೇಳ್ತೀರಾ ಅಲ್ವಾ? ಪ್ರಜಾಪ್ರಭುತ್ವ ಮಾತಾಡ್ತೀರಾ. ಯಾವ ಪ್ರಜಾಪ್ರಭುತ್ವ ಉಳ್ಕೊಂಡಿದೆ? ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ರಾಜಪ್ರಭುತ್ವನ ಜೀವಂತವಾಗಿಟ್ಟಿದೆ ಕಾಂಗ್ರೆಸ್. ಯಾವ ಮೂಲೆಯಲ್ಲಿ ತಗೊಳ್ಳಿ, ಉತ್ತರದಲ್ಲಿ ಜಾರಕಿಹೊಳಿ ಮಕ್ಕಳೇ ಆಗ್ಬೇಕಾ ನಿಮಗೆ? ಈಶ್ವರ್ ಖಂಡ್ರೆ ಮಕ್ಕಳೇ ಆಗ್ಬೇಕಾ ನಿಮಗೆ? ಎಳೆ ಹುಡುಗರು ಚಿಗುರು ಮೀಸೆಗಳು, ಎಳೆ ಹೆಣ್ಣು ಮಕ್ಕಳು. ಇಲ್ಲಿ ಸಮರ್ಥ ಬೇಕಿತ್ತ? ಕುಟುಂಬದ ಸ್ವಾರ್ಥ. ನೀವು ತಾತ, ಅಪ್ಪ, ಅಮ್ಮ, ಮೊಮ್ಮಗ, ಕುಟುಂಬ, ದೇವೇಗೌಡರು ಕುಟುಂಬ ರಾಜಕಾರಣ ಅಂತ ಮಾತಾಡ್ತೀರ ಸಿದ್ದರಾಮಯ್ಯನವರೇ. ನೀವು ಮಾಡಿದ್ದೇನು? ನಿಮ್ಮ ಪ್ರಾಶಸ್ತ್ಯ ಇದೆ. ನಾನೊಂದು ವಿಷಯ ಹೇಳ್ತೀನಿ. ಸರಿಯಾಗಿ ಕಾಂಗ್ರೆಸ್ ಪಕ್ಷದವರು ತಿಳ್ಕೊಳ್ಳಿ, ನಾವೇನು ಪಕ್ಷದ ನಾಯಕತ್ವ ಪಕ್ಷ ಯಾವುದರಲ್ಲಿ ಇರೋರಲ್ಲದಿದ್ರು ಈ ಮಾತು ಸರಿಯಾ ಅಂತ ತಿಳ್ಕೊಳ್ಳಿ. ಇದೇ ಸಮರ್ಥನ್ ನೀವು ಶಿವಮೊಗ್ಗದಲ್ಲಿ ನಿಲ್ಲಿಸಿ, ಶಿವಮೊಗ್ಗದಲ್ಲಿ ನಿಮ್ಮ ಪಕ್ಷದ ಅಭ್ಯರ್ಥಿ ಸೋಲ್ತಾರೆ. ಹೌದು. ಸಮರ್ಥನ್ ತಗೊಂಡೋಗಿ ಶಿವಮೊಗ್ಗದಲ್ಲಿ ನಿಲ್ಲಿಸಿ ಶಾಮನೂರು ಕುಟುಂಬಕ್ಕೆ ಎಲ್ಲಿ ಗೆಲ್ಲಿಸಿ ತರಲಿಕ್ಕೆ. ಅದೇ ರೀತಿ ಎಲ್ಲಾ ನಾಯಕರ ಮಕ್ಕಳನ್ನು ಎಲ್ಲಿ ಅವರ ಪ್ರಭಾವಿ ಇಲಾಖೆಗಳಿದೆ, ಪ್ರಭಾವಿ ಕ್ಷೇತ್ರಗಳಿದೆ, ಅಲ್ಲಿ ನಿಲ್ಲಿಸಿ ಗೆಲ್ಲಿಸ್ಲಿ, ಯಾರಿಗೂ ತೊಂದರೆ ಇಲ್ಲ. ನಾವು ಬರೀ ಬರೋದೇ ಇಲ್ಲ. ನಾವು ಏನ್ ಹೇಳುದಂದ್ರೆ ಮುಸ್ಲಿಂ ಸಮಾಜದ ನೀವು ಹೇಳಿದ್ರೆ 1 ಕೋಟಿ ಅಂತ ಮತದಾರರ ಪ್ರಮಾಣ ಶೇಕಡಾವಾರು ತಗೊಂಡ್ರೆ 30ರಿಂದ 35 ಶಾಸಕರು ಈ ಕರ್ನಾಟಕ ರಾಜ್ಯದಲ್ಲಿ ಬೇಕು. ನಮ್ಮ ದುರದೃಷ್ಟ ಅಂತ ಹೇಳಿದ್ರೆ ಕೇಂದ್ರದಲ್ಲಿ ನಾವು ಎಲ್ಲೂ ಇಲ್ಲ, ಯಾವ ಮಂತ್ರಿಗಿರಿಯೂ ಇಲ್ಲ, ಯಾವ ಸಚಿವ ಸ್ಥಾನ ನಮ್ಗೆ ಇಲ್ಲ. ಅಟ್ಲೀಸ್ಟ್ ರಾಜ್ಯದಲ್ಲಾದರೂ 30ರಿಂದ 35 ಕ್ಷೇತ್ರ ನಮ್ಗೆ MLA ಆಗ್ಬೇಕಿರೋ ನಾವು 12 ಕ್ಷೇತ್ರಗಳಲ್ಲಿ ಟಿಕೆಟ್ ತೆಗೆದು 9 ಕ್ಷೇತ್ರದಲ್ಲಿ ಗೆದ್ದಿದ್ದೀವಿ. ಎಲ್ಲಿ ಗೆಲ್ಲುವ ಸಾಧ್ಯತೆ ಇದೆ ಆ ಕ್ಷೇತ್ರಗಳನ್ನು ನಾವು ಕಾಂಗ್ರೆಸ್ಸಿನ ಜಾತ್ಯತೀತ ನೇತಾರ ಅಂತ ಹೇಳುವವರಿಗೆ ಬಿಟ್ಟು ಕೊಟ್ಟದ್ದು ಕೂಡ ಇದೆ. ಉದಾಹರಣೆಗೆ ಸರ್ವಜ್ಞ ನಗರ, ಅವರೊಬ್ಬ ಒಂದು ಕ್ರಿಶ್ಚಿಯನ್ ಸಮಾಜಕ್ಕೆ ಸೇರಿದವರು ಇರಲಿ, ಅಲ್ಲಿ ಹೆಚ್ಚು ಮುಸಲ್ಮಾನರು ಒಟ್ಟರು ಸೇರೋದು ಅವರಿರಲಿ, ನಮಗೆ ಖುಷಿ. ಇಲ್ಲಿ ನಾವು ಏನು ಹೇಳೋದು ಅಂತ ಹೇಳಿದ್ರೆ, ಈ ಚುನಾವಣೆಯಲ್ಲಿ ನಾವು ದಾವಣಗೆರೆ ಬಿಟ್ಟುಕೊಟ್ಟು ಸಂಪೂರ್ಣ ಬೆಂಬಲ ಕೊಟ್ಟು ಸಮರ್ಥನ್ನು ಗೆಲ್ಲಿಸಿದ್ರೆ ಮತ್ತೆ ನಮಗೆ ದಾವಣಗೆರೆಯಲ್ಲಿ ಟಿಕೆಟ್ ಕೇಳಲಿಕ್ಕಾಗುತ್ತಾ? ಚಾನ್ಸೇ ಇಲ್ಲ. ಅದಕ್ಕೆ ನಾವು ಹೇಳೋದು ಸರ್, ಈಗ ಸಮರ್ಥಿಗೆ ಟಿಕೆಟ್ ಸಿಗೋಕ್ಕಿಂತ ಮುಂಚೆ ನಿಮ್ಮ ಅಲ್ಪಸಂಖ್ಯಾತ ನಾಯಕ ಜಮೀರ್ ಅಹಮದ್ ಆಗಲಿ, ಆಮೇಲೆ ಅಲ್ಲಿನ ಸ್ಥಳೀಯ ಮುಖಂಡರಾಗಲಿ, ಮುಸಲ್ಮಾನರಿಗೆ ಟಿಕೆಟ್ ಕೊಡದೇ ಇದ್ರೆ ನಾವು ಸೂಕ್ತ ನಿರ್ಧಾರವನ್ನು ತಗೋಬೇಕು, ಲೋಕಲ್ ಲೀಡರ್ಸ್ಗಳು ಬುದ್ಧಿ ಕಲಿಸ್ತೀವಿ ಅಂತ ಹೇಳೋದು. ಈಗ ಟಿಕೆಟ್ ಆಯಿತು, ಮೀಟಿಂಗ್ ಆಯ್ತು ಅಂತ ಟಿಕೆಟ್ ಆಯಿತು. ಟಿಕೆಟ್ ಆದಮೇಲೆ ಇವ್ರು ಸ್ಟೇಟ್ಮೆಂಟ್ ಬದಲಾಯಿತು. ಎಲ್ಲರದಲ್ಲ, ಈ ಸ್ಥಳೀಯ ಮುಖಂಡರ ಸ್ಟೇಟ್ಮೆಂಟ್ ನಾಳೆ ನಡೆದು ಗೊತ್ತಾಗ್ತದೆ ನಮಗೆ, ಇನ್ನೂ ಬಂದಿಲ್ಲ ಹೊರಗೆ. 5 ದಿವಸ ನಾನು ಅಲ್ಲಿದ್ದು ಸಮರ್ಥನ ಗೆಲ್ಸ್ಕೊಂಬರ್ತೀನಿ ಅಂತ ಜಮೀರ್ ಅಹಮದ್ ಹೇಳಿದ್ದಾರೆ. ನಾನು ನಿಮ್ಗೆ ಆವಾಗ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿ. ಯಾಕೆ ಒಂದು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಬೀರುವಷ್ಟು ತಾಕತ್ತು ಮುಸ್ಲಿಂ ಲೀಡರ್ಗಳಿಗಿಲ್ವಾ? ಅಥವಾ ತಾಕತ್ತಿರೋ ಮುಸ್ಲಿಂ ಲೀಡರ್ ಇಲ್ವಾ? ಇಲ್ಲ, ತಾಕತ್ತಿರುವ ಮುಸ್ಲಿಂ ಲೀಡರ್ ಇದ್ದಾರೆ. ನೀವು ಹೆಸರು ಹೇಳಿದ ಜಮೀರ್ ಅಹಮದ್ ಖಾನ್ ಕೂಡ ಒಳ್ಳೆ ಲೀಡ್ರೆ, ಎನ್ ಹಾರಿಸ್ ಸಾಹೇಬ್ರು ಒಳ್ಳೆ ಲೀಡ್ರೆ, ರಿಜ್ವಾನ್ ಅರ್ಷಾದ್, UT ಖಾದ್ರೆಲ್ಲ ಒಳ್ಳೆ ನಾಯಕರು, ಅದರಲ್ಲಿ ಏನು ಸಂಶಯ ಇಲ್ಲ. ಯಾಕೆ ನಾನು ಅವರನ್ನು ಒಳ್ಳೇದು ಹೇಳ್ತೀನಿ, ಅವ್ರಿಗೆ ಖುಷಿ ಪಡಿಸ್ಲಿಕ್ಕೆ ಹೇಳೋದಲ್ಲ. ಇವರು ಶಾಸಕರ ಪ್ರಭಾವ ಇದೆ. ಇವರೆಲ್ಲ ಈ 9 ಜನ ಮುಸ್ಲಿಂ ಶಾಸಕರನ್ನು ತಗೊಳ್ಳಿ, ಇವರಷ್ಟು ಎಲ್ಲಾ ಸಮಾಜವನ್ನು ಸೇರಿಸಿಕೊಂಡು ಹೋಗುವಂತ ನಾಯಕರು ನಿಮ್ಗೆ ಸಿಗಲ್ಲ. ಅದು ಯಾರಿಗೂ ಕಾಣಲ್ಲ. ಇವರ ಕ್ಷೇತ್ರದಲ್ಲಾಗಲಿ, ಇವರ ಸಚಿವ ಸ್ಥಾನದಲ್ಲಾಗಲಿ ಇವರು ಎಲ್ಲ ಸಮಾಜವನ್ನು ಒಟ್ಟಿಗೆ ತಗೊಂಡು ಹೋಗುವುದನ್ನು ನಾವು ಒಪ್ಪಲೇಬೇಕು. ಇವರು ಯಾರನ್ನು ಯಾವ ಸಮಾಜದವರು ಕೂಡ ಯಾವುದೇ ರೀತಿಯಲ್ಲಿ ದೂರುವಂತಿಲ್ಲ. ಅಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಮುಸ್ಲಿಂ ಸಮಾಜವನ್ನು ಅವರು ರೆಪ್ರೆಸೆಂಟ್ ಮಾಡುವಾಗ ನೀವು ಹೇಳುವ ಪ್ರಶ್ನೆ ಉದ್ಭವಿಸ್ತದೆ, ಅವರೀಗ 5 ದಿನ ಅಲ್ಲಿ ನಿಂತು ಗೆಲ್ಸಿ ಬರ್ತಾರೆ, ಅದು ವೈಯಕ್ತಿಕ ವಿಷಯ. ಆಸ್ ಎ ಕಾಂಗ್ರೆಸ್ ಲೀಡರ್ ಅವರು ಹೇಳಿದ್ರೆ ಅದು ಸರಿಯೇ. ಮಾತ್ರ ನಾವು ಮುಸ್ಲಿಂ ಸಮಾಜಕ್ಕೆ ರಾಜಕೀಯ ಬಿಟ್ಟು ಬೇರೆ ನಾಯಕತ್ವ ಇಲ್ಲದೆ ಇರುವುದರಿಂದ ಈ ಸಮಸ್ಯೆಗಳು ತೋರು. ನಾವು ಸಾಮಾಜಿಕ ನಾಯಕತ್ವಕ್ಕೆ ಒತ್ತು ಕೊಟ್ಟು ರಾಜಕೀಯೇತರ ಹಾಗೂ ಧರ್ಮದಲ್ಲಿ ಆಶಯೇತರ ವ್ಯಕ್ತಿಯನ್ನು ನಾವು ಸಾಮಾಜಿಕ ನಾಯಕರಾಗಿ ಮಾಡಿದರೆ ಕರ್ನಾಟಕದಲ್ಲಿ ಆ ವ್ಯಕ್ತಿ ನಮ್ಮ ಪರವಾಗಿ ಏನೂ ಮಾತಾಡ್ಬೋದಿತ್ತು, ಯಾರ ಮುಲಾಜಿ ಇಲ್ಲದೆ ಮಾತಾಡ್ಬೋದಿತ್ತು. ಯಾವ ಪಕ್ಷದ ಮುಲಾಜಿ ಇಲ್ಲ, ಯಾವ ಗ್ರೂಪಿದು ಮುಲಾಜಿ ಇಲ್ಲದೆ. ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ನಾಯಕರಾಗಿ ಕಾಣುವವರೆಲ್ಲ ರಾಜಕೀಯದವರೇ ಆಗ್ಬಿಟ್ಟಿದ್ದಾರೆ. ಅವರು ತಪ್ಪಂತ ಹೇಳೋದಿಲ್ಲ, ಅವರಿಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ತಾರೆ ಸಮಾಜಕ್ಕೆ ಅಂತ ನನ್ನ ಅಭಿಪ್ರಾಯ, ವೈಯಕ್ತಿಕ ಅಭಿಪ್ರಾಯ. ಈಗ ನೀವು ಆಗ ಒಂದು ಮಾತು ಹೇಳಿದ್ರಿ, ಮುಸ್ಲಿಂ ಸಮಾಜದ ನಾಯಕತ್ವದಲ್ಲಿ ನಮಗೆ ಕೊರತೆ ಕಾಣ್ತದೆ, ಬೇರೆ ಸಮಾಜದಲ್ಲಿ ಹಾಗೆ ಪ್ರಭಾವ ಇಲ್ಲ, ಡೋಂಟ್ ಕೇರ್. ಅದು ಕಾಂಗ್ರೆಸ್ ಪಕ್ಷ ಇವತ್ತಲ್ಲ,
ಇವತ್ತಲ್ಲ, ಅಲ್ಲ, ಒಬ್ರು ನಜೀರ್ ಸಾಬ್ರು ನಮಗೆ ಯಾವ ಆದರ್ಶ ಅನ್ಸುತ್ತಪ್ಪ ಎಲ್ಲ ಪ್ರಭಾವ. ನಜೀರ್ ಸಾಹೇಬ್ ಬಗ್ಗೆ ಸಾಮಾಜಿಕ ಕೆಲಸಗಳಲ್ಲಿ, ಕ್ಷೇತ್ರದ ಅಭಿವೃದ್ಧಿಯಲ್ಲಿ, ರಾಜ್ಯದ ಅಭಿವೃದ್ಧಿಯಲ್ಲಿ ನಾಯಕತ್ವ ಮಾಡಿದ್ದಾರೆ. ಒಂದು ಸಮುದಾಯದ ನಾಯಕತ್ವ ಮಾಡ್ಲಿಲ್ಲ ಅವರು. ಆ ರೀತಿ ಯಾರು ಮಾಡೋದಿಲ್ಲ. ಮುಸ್ಲಿಂ ಲೀಡರ್ಸ್ ಯಾರು ಕೂಡ ಒಂದು ಕಮ್ಯುನಿಟಿ ಲೀಡರ್ ಆಗಿ. ಈಗ ನನಗೆ ಈ ಸಮರ್ಥನೆಗೆ ಟಿಕೆಟ್ ಆಗದೆ ಇದ್ರೆ SS ಮಲ್ಲಿಕಾರ್ಜುನ್ ಆದಿಯಾಗಿ, ಪ್ರಭಾ ಮಲ್ಲಿಕಾರ್ಜುನ್ ಆದಿಯಾಗಿ ಸುಮಾರು 30 ಜನ ಪ್ರಭಾವಿ ಮುಖಂಡರು, ಲಿಂಗಾಯತರ ಮುಖಂಡರು ರಾಜೀನಾಮೆ ಕೊಡೋದಕ್ಕೆ ರೆಡಿ ಇದ್ರು. ಚರ್ಚೆ ರೆಡಿ ಇದ್ರು ಅಂತ. ಆ ತರ ಮುಸ್ಲಿಂ ಮುಖಂಡರು ಯಾವ ತ್ಯಾಗ ಬಲಿದಾನಕ್ಕೆ ಸಿದ್ಧವಾಗಿರಲ್ವಾ? ನೋಡಿ ಈಗೇನಾಗುತ್ತೆ, ಒಂದು ವಿಚಾರ ಬಂತು ಹೇಳ್ಬೇಕಿತ್ತು. ಈಗ ಹ್ಯಾರಿಸ್ ಅಂದ್ರೆ, ಜಮೀರ್ ಅಹಮದ್ ಅಂದ್ರೆ, ರಹೀಂ ಖಾನ್ ಅಂದ್ರೆ, ರಿಜ್ವಾನ್ ಅರ್ಷದ್ ಅಂದ್ರೆ, ಸಮುದಾಯದ ಮುಖಂಡರು ತಾನೆ. ಅವರು ನಸೀರ್ ಅಹಮದ್ ಅಂದ್ರೆ ಸಮುದಾಯದ ಮುಖಂಡರು ತಾನೆ. ಇವರೆಲ್ಲರೂ ನೀವು ಟಿಕೆಟ್ ಕೊಡ್ಲೇಬೇಕಾಗ್ತದೆ, ಇಲ್ಲ ನಾವು ರಾಜೀನಾಮೆ ಕೊಡ್ತೀವಿ ಅಂತ ಹೇಳ್ಬೋದಿತ್ತಲ್ಲ. ಹೇಳಲಿಲ್ಲ ಅಂತ ಯಾರು ಹೇಳಿದ್ರು? ಇವರು ಹೇಳಿರ್ತಾರೆ, ಅವರಿಂದ ಆಗುವ ಪ್ರಭಾವ ಪ್ರಯತ್ನ ಮಾಡಿರ್ತಾರೆ. ಇಲ್ಲ, ನಾವು ಈಗ ನೋಡಿ, ಅವರು ಇದೊಂದು ಕೋಣೆಯೊಳಗೆ ನಡೆಯುವಂತ ಮೀಟಿಂಗ್. ಸುರ್ಜಿವಾಲ್ ರವರು ಬರ್ತಾರೆ, ಮುಖ್ಯಮಂತ್ರಿ ಇರ್ತಾರೆ, ಉಪಮುಖ್ಯಮಂತ್ರಿ ಇರ್ತಾರೆ, ಅಧ್ಯಕ್ಷರು ಇರ್ತಾರೆ. ನಮ್ಮ ನಾಯಕರು ಹೋಗಿದ್ದಾರೆ, ಕೇಳಿದ್ದಾರೆ, ಬೇಡಿದ್ದಾರೆ, ಪ್ರಭಾವ ಬೀರಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ನೋಡಿ, ನಾವು ಚಿಂತಿಸುವ ರೀತಿಯಲ್ಲೂ ನಾಯಕತ್ವದಲ್ಲಿರುವವರು ಚಿಂತಿಸುವ ರೀತಿಯಲ್ಲಿ ಕೆಲವು ವ್ಯತ್ಯಾಸಗಳಿರುತ್ತೆ. ಅವರೇನೋ ಮುಂದಾಲೋಚನೆ, ಮುಂದಕ್ಕೆ ಏನಾಗಬೇಕು, ನಾವು ಈಗಲೆಲ್ಲ ಕಳ್ಕೊಂಡ್ರೆ. ಈಗ ಮಾಧ್ಯಮದಲ್ಲಿ ಬಂತು, ಸಮೀರ್ ಅಹಮದ್ ರಿಸೈನ್ ಕೊಡ್ತಾನೆ ಹೇಳಿದ್ದಾರೆ. ಕೆಲವರು ಕೇಳಿದ್ರು, ರಿಸೈನ್ ಯಾಕೆ ಕೊಡಬೇಕು ಸಮೀರ್ ಅಹಮದ್? ಸಮೀರ್ ಅಹಮದ್ ಪುಕ್ಸಟೆ ಗೆದ್ದು ಬಂದಿದ್ದಾರ? ಸಮೀರ್ ಅಹಮದ್ ಆ ಕ್ಷೇತ್ರದ ಜನರನ್ನು ತನ್ನ ಕಡೆ ಆಗುವಂತ ಒಳ್ಳೆ ಕೆಲಸಗಳನ್ನು ಮಾಡಿ ಬೆದರಿಸಿರ್ಬೋದು. ನಮ್ಮ ಮುಂದೆ ಎಕ್ಸಾಂಪಲ್, ನೈತಿಕತೆ ಎಲ್ಲಿ ಸತ್ತೋಗುತ್ತೆ ಗೊತ್ತಾ ಸರ್? ನೈತಿಕತೆ ಎಲ್ಲಿ ಸತ್ತೋಗುತ್ತೆ ಗೊತ್ತಾ? ಒಬ್ಬ SS ಮಲ್ಲಿಕಾರ್ಜುನ್ ಅವರ ಬೇಡಿಕೆಯನ್ನ ತಿರಸ್ಕಾರ ಮಾಡುವಂತ ನೈತಿಕತೆ ಎಲ್ಲಿ ಸಾಯುತ್ತೆ ಗೊತ್ತಾ? SS ಮಲ್ಲಿಕಾರ್ಜುನ್ ಏನಪ್ಪ ನಿಮ್ಮ ಮಗ ಮೊಮ್ಮಗ ಇವೆಲ್ಲ ಜನ ತಪ್ಪು ತಿಳ್ಕೊಳ್ತಾರಪ್ಪ ನಮ್ಮ ಪಕ್ಷದ ಬಗ್ಗೆ ಅಂದ್ರೆ. ಹೌದಾ ಸಿದ್ದರಾಮಯ್ಯನವರೇ? ಯತೀಂದ್ರ ಸಿದ್ದರಾಮಯ್ಯನವರ ಕತೆ ಏನು? ಮೊನ್ನೆ ನೀವೊಂದು ವೇದಿಕೆಯಲ್ಲಿ ನಿಂತ್ಕೊಂಡು ನನ್ನ ಮಗನ ಬೆಳೆಸಿ, ನನ್ನ ಮಗನ ಬೆಳೆಸಿ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದು ನೀವೇ ಅಲ್ವಾ? ಹಾಗಲ್ಲ ಅಂತ DK ಶಿವಕುಮಾರ್ ಹೇಳಕ್ ಹೋದ್ರೆ ಮತ್ತೆ ನಿಮ್ಮ ತಮ್ಮನ ಕತೆ ಏನು ಸರ್? ನಿಮ್ಮ ಕುಟುಂಬದ ಕತೆ ಏನು? ಓಕೆ, ಜಮೀರ್ ಅಹಮದ್ ಮಗ ನಮ್ಮ B ಫಾರಂ ಬಂದು ನನ್ನ ಕಾಲು ಬಿಡಕ್ಕೆ ಇಟ್ಟಿದ್ರು ಸಿದ್ದರಾಮಯ್ಯನವರು ಅನ್ನೋ ಸ್ಟೇಟ್ಮೆಂಟ್, ಉಡಾಫೆ ಸ್ಟೇಟ್ಮೆಂಟ್ ಕೊಟ್ಟರು. ಅದೆಲ್ಲ ಸುಳ್ಳಾಗಿರುತ್ತೆ, ಬಿಲ್ಡಪ್ ಹೇಳಿರ್ತಾರೆ, ಅದು ಬೇಕೆ. ಬಟ್ ಅವ್ರಿಗೂ ಒಂದು ರಾಜಕೀಯ ಇಂಟೆನ್ಸ್ ಇರುತ್ತೆ. ಅವ್ರು ಸಿನಿಮಾಗೆ ಬಂದಿದ್ದೆ ರಾಜಕೀಯವಾಗಿ, ನಾಳೆ ಚಿಕ್ಕಪೇಟೆಗೋ ಇನ್ನೊಂದ್ ಕಡೆ ಏನಿಟ್ಟು ಪ್ರತಿಯೊಬ್ಬರಿಗೂ ಆನಿ ಹ್ಯಾರಿಸ್ ಅವ್ರ ಮಗ ನಲ್ಪಾಡು ಎಲ್ಲರಿಗೂ ಮಕ್ಕಳಿದ್ದಾರೆ. ಎಲ್ಲರ ಮಕ್ಕಳಲ್ಲೂ ಕೂಡ ರಾಜಕಾರಣವನ್ನು ನೋಡ್ತಾ ಇದ್ದಾರೆ. ಇವತ್ತು ಆ ವೇದಿಕೆಯಲ್ಲಿ ಕೂತಂತಹ, ಆ ಮೀಟಿಂಗ್ ಅಲ್ಲಿ ಕೂತವರು ಎಲ್ಲರಿಗೂ ಮಕ್ಕಳಿದ್ದಾರೆ. ಎಲ್ಲರ ಮಕ್ಕಳನ್ನು ರಾಜಕೀಯ ಬಳಸ್ಬೇಕಂತಿದ್ದಾರೆ. ಹಾಗಿದ್ದಾಗ SS ಮಲ್ಲಿಕಾರ್ಜುನ್ ಅವರನ್ನ ತಡೆಯುವಂತಹ ಶಕ್ತಿ, ತಾಕತ್ತು, ನೈತಿಕತೆ ಎಲ್ಲಿ ಉಳಿಸ್ಕೊಡ್ತಾರೆ ಅಂತ ನೋಡಿ. ಅದು ಇಲ್ಲಿ ಸಾರ್ವಜನಿಕವಾಗಿ SS ಮಲ್ಲಿಕಾರ್ಜುನ್ ಅವರಿಗೆ ವೈಯಕ್ತಿಕವಾಗಿ ಅಥವಾ ಶಾಮನು ಅವ್ರ ಕೋಮುವಾದಿ ಅಲ್ಲ, ಅವ್ರ ಜಾತ್ಯತೀತ ನಾಯಕ. 1991-92 ಇಸ್ವಿಯಲ್ಲೆಲ್ಲ ಬಹಳ ದೊಡ್ಡ ಮಟ್ಟದಲ್ಲಿ ಕೋಮು ಸಂಘರ್ಷಗಳೆಲ್ಲ ಆದಾಗ, ಆಗುವಂತ ಸಿಚುವೇಶನ್ಸ್ ಇದ್ದಾಗ ಅದನ್ನು ತಡೆದವರು. ಇತ್ತೀಚೆಗೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಇದೇ ದಾವಣಗೆರೆಯಲ್ಲಿ ನಿಮ್ಮ ಯಾವುದು ಅಜಾನ್ ವಿಚಾರವಾಗಿನೋ ಇದು ಸೌಂಡ್ DJ, ಈ ವಿಚಾರ ಸಂಬಂಧಪಟ್ಟ ಹಾಗೆ DJ ಅಂದ್ರೆ ಹಿಂದೂಗಳ ಗಣಪತಿ ಹಬ್ಬಕ್ಕೆ ಸಂಬಂಧಪಟ್ಟ ಹಾಗೆ DJ ಯೂಸ್ ಮಾಡಬಾರ್ದು ಅನ್ನೋ ಒಂದು ಕಾನೂನು ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ BJP ಅವರು ಮುಸಲ್ಮಾನ್ ಅಜಾನ್ ಕೂಗಲ್ವಾ ಅಂತ ಸ್ಟೇಟ್ಮೆಂಟ್ ಕೊಟ್ಟಾಗ ಇದೇ ಪ್ರಭಾ ಮಲ್ಲಿಕಾರ್ಜುನ್ ಹೇಳಿದ್ರು, ಅದು ಬೇರೆ ರೀ, ಇದು ಬೇರೆ, ಅದಕ್ಕೊಂದು ಕಾನೂನು ಇದೆ. ಇದು ಕೂಡ ಅದೇ. ಇಲ್ಲಿ SS ಮಲ್ಲಿಕಾರ್ಜುನ್ ಫ್ಯಾಮಿಲಿಯವರು ಕೋಮುವಾದಿಗಳಲ್ಲ, ಅವರು ಮುಸಲ್ಮಾನರನ್ನ ಬಹಳ ಪ್ರೀತಿಯಿಂದ ನೋಡ್ಕೊಳ್ಳೋರು. ವಿಚಾರ ಯಾವುದೇ ಕಾರಣಕ್ಕಿಲ್ಲ, ಐಡಿಯಾಲಜಿ ಬರೋದಿಲ್ಲ. ವಿಚಾರ ಬರೋದು ಏನು ಅಂದ್ರೆ ಅರ್ಹತೆ. ನೀವು ಆರಂಭದಲ್ಲಿ ಹೇಳಿದ್ರೆ ಅರ್ಹತೆ ಅಂತ ನಿರ್ದಕ್ಕೂ ನೀವೇ, ಉದ್ದಕ್ಕೂ ರಾಜಪ್ರಭುತ್ವ, ಇದನ್ನ ಬೆದರಿಸುವಷ್ಟು ತಾಕತ್ತು ಮುಸ್ಲಿಂ ಲೀಡರ್ಗಳಿಗೆ ಯಾಕಿರಲಿಲ್ಲ? ಬಿಕಾಸ್ ಆಫ್ ಅವ್ರ ಕುಟುಂಬ ಸ್ವಾರ್ಥಗಳು. ಹಂಗ ನೋಡಿ, ಪಕ್ಷದಲ್ಲಿರುವಾಗ ಪಕ್ಷದ ಚೌಕಟ್ಟಿನೊಳಗೆ ಪ್ರಭಾವ ಬೀರಬಹುದು, ಬೆದರಿಸಬಹುದು, ಎದುರಿಸಬಹುದು. ಅದನ್ನು ಸಾರ್ವಜನಿಕವಾಗಿ ಎಲ್ರಿಗೂ ಹೇಳುವಂಥದ್ದಿಲ್ಲ. ನನಗೆ ಗೊತ್ತಿರೋ ಮಟ್ಟಿಗೆ, ನಾನು ತಿಳಿದ ಮಟ್ಟಿಗೆ ಎಲ್ಲ ನಾಯಕರು, ಮುಸ್ಲಿಂ ಎಷ್ಟು ಶಾಸಕರಿದ್ದಾರೆ ಸಚಿವರನ್ನು ಸೇರಿಸಿ, MLCಗಳು MP ಅವರೆಲ್ಲ ಸೇರಿ ಅವರಲ್ಲಿ ಆಗುವಷ್ಟು ಪ್ರಭಾವ ಬೀರಿ ಟಿಕೆಟ್ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಈ ಬೈ ಎಲೆಕ್ಷನ್ ಆಗಿ 2-2.5 ವರ್ಷದಲ್ಲಿ ಪುನಃ ಚುನಾವಣೆ ಆಗುತ್ತೆ. ಈ ಸಂದರ್ಭದಲ್ಲಿ ಟಿಕೆಟ್ ಕೊಡ್ಲಿಲ್ಲ ಅಂತ ಇವರು ಯಾರು MLA ಕೂಡ ರಾಜೀನಾಮೆ ಕೊಟ್ಟು ಅಥವಾ ಹೆಚ್ಚಿನ ಪ್ರಭಾವ ಬೀರ್ಲಿಕ್ಕೆ ಹೋಗಿ ತಪ್ಪು ಮಾಡಿದ್ರೆ ಇನ್ನೊಂದು ಕ್ಷೇತ್ರವನ್ನು ಕೂಡ ಕಳ್ಕೊಳ್ಳುವಂತ ಪರಿಸ್ಥಿತಿ ಬರಬಹುದು ಎಂಬ ಒಂದು ಭ್ರಮೆ ಕೂಡ ಕೆಲವರಲ್ಲಿ ಇರಬಹುದು. ಮತ್ತೆ ನಾವು ಯಾರು
ನಾವು ಯಾವ ಈಗ ಒಂದ್ ಎರಡು ಕ್ಷೇತ್ರ ಹೋದ್ರೆ ಕಾಂಗ್ರೆಸ್ ಕಳ್ಕೊಳ್ಳಿಕ್ಕೆ ಏನಿಲ್ಲ. ಅದು ಹೌದು. ಕಾಂಗ್ರೆಸ್ ಈ ಶಾಮನೂರು ಕುಟುಂಬದ ಬಗ್ಗೆ ಮುಸಲ್ಮಾನರಿಗೆ ಯಾರಿಗೂ ಕೂಡ ಏನೋ ವೈಷಮ್ಯ ಇಲ್ಲ. ನಾವು ನಮ್ಮ ಹಕ್ಕನ್ನು ನಮಗೂ ಇಲ್ಲ. ನಮ್ಗೆ ಏನು ಹೇಳುದು, ನಾವೇನು ಹೇಳುದಂದ್ರೆ ಶಾಮನೂರು ಶಿವಶಂಕರಪ್ಪನಂತ ಒಳ್ಳೆ ವ್ಯಕ್ತಿ ಇರುವಾಗ ನಾವು ಅವರನ್ನು ಫಾಲೋ ಮಾಡಿದ್ದೀವಿ, ಅವರಿಗೆ ಬೆಂಬಲವಾಗಿ ನಿಂತಿದ್ದೀವಿ, ಪ್ರತಿ ಚುನಾವಣೆಯಲ್ಲಿ ಕೂಡ ಅವರೊಂದಿಗೆ ಸಹಕರಿಸಿದ್ದೀವಿ, ಮತದಾನ ಮಾಡಿದ್ದೀವಿ. ಈಗ ಅವರು ನಮ್ಮೊಂದಿಗಿಲ್ಲ. ಹಾಗಿರುವಾಗ ಖಾಲಿರುವ ಕ್ಷೇತ್ರದಲ್ಲಿ 27 ವರ್ಷದ ಮೊಮ್ಮಗನಿಗೆ ಕೊಡುವ ಬದಲು ಒಬ್ಬ ಮುಸಲ್ಮಾನಿಗೆ ಕೊಡಿ, ನೀವು ಮುಂದೆ ನಿಂತು ಕೊಡಬೇಕಿತ್ತು. ನೀವು ಮುಂದೆ ನಿಂತು ಇವನ್ನ ಇಂಥವನಿಗೆ ಕೊಡಿ ಅಂತ ಹೇಳುವಂತ ವಿಚಾರ ಬಂದಿದ್ರೆ ಅದು ಇಡೀ ರಾಜ್ಯಕ್ಕೆ ಅಲ್ಲ, ದೇಶಕ್ಕೆ ಒಂದು ಮಾದರಿ ಆಗ್ತಿತ್ತು. ಪ್ರಜಾಪ್ರಭುತ್ವದ ಕಲ್ಪನೆ ಸತ್ಯಕ್ಕೆ ಏನು ಈಗ ಮಲ್ಲಿಕಾರ್ಜುನ ತೋರಿಸ್ತಿದ್ರು. ಒಳ್ಳೆ ಚರ್ಚೆ. ಈಗ ಬಿಜೆಪಿ ಪಕ್ಷ ಅಂದ ತಕ್ಷಣ ಬಿಜೆಪಿಯಿಂದ ಒಬ್ಬ ST ಅಭ್ಯರ್ಥಿಗ ಅಥವಾ ಕಾರ್ಯಕರ್ತನೇ ಬಿಜೆಪಿ ಟಿಕೆಟ್ ಕೊಟ್ಟಿದೆ. ಬಿಜೆಪಿ ಒಂದು ಗ್ಯಾರಂಟಿ ಇದೆ. ಎಕ್ಸಾಂಪಲ್, ನೀವು ಮಂಗಳೂರಿನವರೇ, ನಿಮ್ಗೊಂದು ವಿಷಯ ಗೊತ್ತಿದೆ, ಒಂದು ತಮಾಷೆ ಮಾತಾಡ್ತಾರೆ. MP ಎಲೆಕ್ಷನ್ ಬಂದಾಗೆಲ್ಲ ಬಿಜೆಪಿಯಿಂದ ಕ್ಯಾಂಡಿಡೇಟ್, ಅಲ್ಲಿ ಕ್ಯಾಂಡಿಡೇಟೇ ಬೇಕಾಗಿಲ್ಲ, ಒಂದು ಪ್ರಾಣಿನ ನಿಲ್ಸಿದ್ರೆ ಗೆದ್ದು ಬರ್ತಾರೆ. ಬಿಕಾಸ್ ಆಫ್ ಐಡಿಯಾಲಜಿ. ಬಿಜೆಪಿ ಅದೇ ಒಂದು ಓಟ್ ಇದೆ ಅಂತ. ದಾವಣಗೆರೆಯಲ್ಲಿ ಟಿಕೆಟ್ ವಿಚಾರ ಬಂದಾಗ ಮುಸ್ಲಿಂ ಅಭ್ಯರ್ಥಿ ನಿಂತರೂ ಕೂಡ ಅವರಲ್ಲಿ 10 ಸ್ಪ್ಲಿಟ್ಗಳಿದ್ದಾವೆ, 10 ನಾಯಕತ್ವದ ಗೊಂದಲಗಳಿದ್ದಾವೆ, ಒಬ್ಬರ ಕಂಡೊಬ್ರು ಆಗದಿರೋಂಥ ಸ್ಥಿತಿಗತಿಗಳಿದ್ದಾವೆ. ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು SS ಮಲ್ಲಿಕಾರ್ಜುನ, ಶಾಮನೂರು ಶಿವಶಂಕರಪ್ಪನವರು ಗೆಲ್ತಾ ಬಂದಿದ್ರು. ಈ ಸಲ ಒಂದು ವೇಳೆ SS ಮಲ್ಲಿಕಾರ್ಜುನ ಅವರ ಮಗನಿಗೆ ಬಿಟ್ಟು ಮುಸಲ್ಮಾನರಿಗೆ ಟಿಕೆಟ್ ಕೊಟ್ಟಿದ್ರು, ಇವರು ಸಮುದಾಯ, ಇವರ ಬೆಂಬಲಿಗರು ಯಾವುದೇ ಕಾರಣಕ್ಕೂ ಮುಸಲ್ಮಾನಿಗೆ ಓಟ್ ಕೊಡ್ತಾ ಇರಲಿಲ್ಲ. ಪ್ರಶ್ನೆ ನೋಡಿ. ಈಗ SS ಮಲ್ಲಿಕಾರ್ಜುನ ಅವರ ಪುತ್ರನಿಗೆ ಕೊಟ್ಟಿರೋದ್ರಿಂದ ಅಲ್ಲಿ ಬಂಡಾಯ ಎದ್ದಿರುವಂತಹ ಮುಸಲ್ಮಾನರು ಅವರಿಗೆ ಈ ಸಲ ಟಿಕೆಟ್ ಕೊಡಲ್ಲ. ಒಂದಿಷ್ಟು ಜನ ಬಿಜೆಪಿ ಸೇರ್ಕೊಂಡ್ರು. ಅವಾಗ ನಾನು ಹೇಳಿದೆ, ನೀವು ಬಾಂಡ್ಲೆಯಿಂದ ಬೆಂಕಿಗೆ ಬೀಳ್ಬೇಡಿ, ಪರ್ಯಾಯ ವ್ಯವಸ್ಥೆಗಳಲ್ಲಿ ಬೇರೆ ಬೇರೆ ಇದಾವೆ. ಬಿಜೆಪಿ ಹೋಗೋದಿದೆಯಲ್ಲ, ಬಿಜೆಪಿ ನೀವು ಓಟ್ ಹಾಕೋದು, ನಾವು ಹೋರಾಟ ಮಾಡಿ ನಾನು ಸಾಯ್ಬೇಕು ಅಂತ ತೀರ್ಮಾನ ತಗೊಂಡಿದ್ದೀರಿ, ಬಟ್ ಸೂಸೈಡ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀರಿ. ಬಿಜೆಪಿ ಹೇಳ್ದಂಗೆ ಮಾಡದೇ ಇರ್ಬೋದು, ಆದರೆ ಅವ್ರು ಹೇಳೋದನ್ನ ನಿಲ್ಲಿಸೋವರೆಗೂ ಅವ್ರನ್ನ ನಾವು ನಂಬೋದಕ್ಕೆ ಸಾಧ್ಯ ಇಲ್ಲ. ನನ್ನ ಪ್ರಶ್ನೆ ಇರೋದೇನೆಂದ್ರೆ, ಇವ್ರು ನಿಂತ್ರೆ ಅವ್ರು ಓಟ್ ಹಾಕಲ್ಲ ಈ ಸಲ, ಅವ್ರು ನಿಂತ್ರೆ ಇವರು ಸೋಲಿಸ್ತಾರೆ. ಇಲ್ಲಿ ವ್ಯಕ್ತಿಗತವಾಗಿ ಜಾತಿ ಆಧಾರಿತ ಲೆಕ್ಕಾಚಾರ ಮುನ್ನೆಲೆಗೆ ಬರುತ್ತೆ. ಬಿಜೆಪಿದ ಅವಾಗ ಹೇಳಿದೆ, ಮಂಗಳೂರಿನಲ್ಲಿ ಅದು ಪ್ರಾಣಿ ನಿಂತರು ಕಳಿಸ್ತಾರೆ ಬಿಕಾಸ್ ಆಫ್ ಐಡಿಯಾಲಜಿ. ಯಾಕೆ ಸರ್ ದಾವಣಗೆರೆಯಲ್ಲಿ ಕಾಂಗ್ರೆಸ್ದು ಅಂತ ಏನು ಓಟ್ ಇಲ್ವಾ? ಅವ್ರಿಗೊಂದು ಬೇಸ್ ಇಲ್ವಾ? ಅದು ಈ ದೇಶದಲ್ಲಿ ಇದೇ ಕಥೆನಾ? ಇಲ್ಲಿ ಒಂದು ಮಂಗಳೂರಿನ ವಿಷಯ ನೀವು ಹೇಳಿದ್ದಕ್ಕೆ ನಾನು ಉತ್ತರ ಕೊಡ್ತೀನಿ. ಮಂಗಳೂರಿನಲ್ಲಿ ನಾವು ಕೋಮುವಾದಿ ಸಿದ್ಧಾಂತ ಬಿಜೆಪಿಯಿಂದ ನಾವು ಹೇಳ್ತೀವಿ, ಹಿಂದುತ್ವ ಸಿದ್ಧಾಂತ ಅಂತ ಮುಸ್ಲಿಮೇತರು ಹೇಳ್ತಾರೆ. ಕೇವಲ ಅದಕ್ಕೆ ಮಾತ್ರ ಅಲ್ಲಿ ಗೆಲ್ಲೋದಲ್ಲ, ಬಿಜೆಪಿಯಲ್ಲಿ ಒಂದು ನಾಯಕತ್ವ ಇದೆ, ಅದನ್ನು ಕೂಡ ಅವರು ಪರಿಗಣನೆಗೆ ತಗೊಳ್ತಾರೆ. ನಮಗೆ ಆ ನಾಯಕನ ಹತ್ರ ಇಷ್ಟ ಇರ್ಲಿಕ್ಕಿಲ್ಲ, ಅದು ಬೇರೆ ವಿಷಯ. പക്ഷെ ಅವರ ಲೆಕ್ಕದಲ್ಲಿ ಆ ನಾಯಕತ್ವವನ್ನು ಅವರು ಮೆಚ್ಚಿಕೊಂಡು ಆ ನಾಯಕತ್ವಕ್ಕಾಗಿ ಓಟ್ ಹಾಕುವವರು ಕೂಡ ಜಾಸ್ತಿ ಇರೋದು ಮಂಗಳೂರಲ್ಲಿ. ಆ ಕಾರಣಕ್ಕೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಅಲ್ಲಿ ಗೆಲ್ತಾರೆ ಅಂತ ನನ್ನ ಅಭಿಪ್ರಾಯ. ಇನ್ನು ದಾವಣಗೆರೆಗೆ ತಗೊಂಡ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಎಲ್ಲ ಕಡೆನೂ ಇದೆ. ಉದಾಹರಣೆ ಹಾವೇರಿಯಲ್ಲಿ ಕಳೆದ ಬಾರಿ ಬೊಮ್ಮಾಯಿ ಅವರ ಮುಂದೆ ಒಬ್ಬ ಮುಸ್ಲಿಂ ಕ್ಯಾಂಡಿಡೇಟ್ ಕೊಟ್ಟಾಗ ಈ ವಿಷಯ ಬಂತು, ಮುಸ್ಲಿಂ ಗೆದ್ದರೆ ಗೆಲ್ಲಲ್ಲ ಹಾಗೆ ಹೀಗೆ ಅಂತ. ಗೆಲ್ಲಿಸ್ಲಿಲ್ವಾ? ಇದೇ ಲಿಂಗಾಯತ ಸಮಾಜದವ್ರು ಬೆಂಬಲ ಕೊಡ್ಲಿಲ್ವಾ? ಅಲ್ವಾ? ನೋಡಿ, ಎಲ್ಲರೂ ಕಮ್ಮಿ ಅಲ್ಲ. ನೋಡಿ, ನಾವು ಒಂದು ಸಮುದಾಯಕ್ಕೆ ಟಿಕೆಟ್ ನೀವು ಕೊಡ್ತೀರಾ, ಅದು ಕೊಡಬೇಡಿ ನಮ್ಗೆ ಕೊಡಿ ಅಂತ ಹೇಳಿದ ಕೂಡಲೇ ನಾವು ಆ ಸಮುದಾಯವನ್ನು ಕೀಳಾಗಿ ಕಾಣೋದಲ್ಲ. ಅಪಾರ ಗೌರವ ಇದೆ ನಮಗೆ. ಅವರನ್ನು ಸೆಕ್ಯುಲರ್ ಜನರೇ ಜಾಸ್ತಿ ಇರೋದು. ನಾವು ಈ ಒಂದು ನಿರ್ದಿಷ್ಟವಾದ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಈಗ ಬಿಜೆಪಿಯಲ್ಲಿ ಒಳ್ಳೆ MLA-ಗಳಿಲ್ವಾ? ನಾನು ಹೇಳ್ತೀನಿ, ಎಷ್ಟು ಬೇಕು? ಕಾಂಗ್ರೆಸ್ ಇವತ್ತು ಕಾಂಗ್ರೆಸ್ ಅಲ್ಲಿ ನಾವು ದುಡಿದು ಗೆಲ್ಸಿದವ್ರು ನಾಳೆ ಬಿಜೆಪಿ ಹೋಗಲ್ವಾ? ಬಿಜೆಪಿಯಲ್ಲಿ ಇದ್ದವ್ರು ಈ ಕಡೆ ಕಾಂಗ್ರೆಸ್ ಬಂದಿಲ್ವಾ? ಬಂದ ಕೂಡಲೇ ಒಳ್ಳೆಯವರಾಗ್ತಾರ, ಹೋದ್ ಕೂಡಲೇ ಕೆಟ್ಟ? ಅದೆಲ್ಲ ರಾಜಕೀಯದಲ್ಲಿಲ್ಲ. ಮುಸಲ್ಮಾನರಲ್ಲಿ ಯಾರಾದ್ರೂ ಬಿಜೆಪಿ ಒಟ್ಟಿಗೆ ಹೋಗಿದ್ರೆ ಅದನ್ನ ನಾನು ತಪ್ಪು ಅಂತ ಹೇಳಲ್ಲ. ವ್ಯಕ್ತಿ ನೋಡ್ಕೊಂಡು ಹೋಗಿದ್ರೆ ಕೆಲವೊಮ್ಮೆ ಅದು ಸರಿ ಇರ್ಬೋದು. ಪಕ್ಷದ ಸಿದ್ಧಾಂತ ಅಷ್ಟು ಕಲಿಯುವಷ್ಟು ಟೈಮ್ ಏನಾಗಲಿಲ್ಲ. ಮೊನ್ನೆ ಟಿಕೆಟ್ ಸಿಗಲಿಲ್ಲ, ಇವತ್ತು ಬಿಜೆಪಿಗೆ ಸೇರಿದಷ್ಟು ಕೂಡಲೇ ಸಿದ್ಧಾಂತವನ್ನು ಒಪ್ಕೊಂಡು ಹೋದೆ ಅಂತ ಹೇಳಿದ್ರೆ ಅದು ಸುಳ್ಳು. ಕೋಪ ತಾಪದಲ್ಲಿ ಹೋಗಿರ್ಬೋದು ಅಥವಾ ಬೇರೆ ಕಾರಣಗಳು, ಅಭ್ಯರ್ಥಿಯ ಒಳ್ಳೆತನ ಇರ್ಬೋದು, ಈ ಕಾರಣಕ್ಕೆ ಹೋಗಿರ್ಬೋದು. ಕಾಂಗ್ರೆಸ್ಗೆ ವೋಟ್ ಬ್ಯಾಂಕ್ ಇದೆ. ಹಾವೇರಿಯಲ್ಲಿ ಅವರು ಸಮೀರ್ ಪತಾನ್ ಗೆದ್ದ ಮೇಲೆ ದಾವಣಗೆರೆಯಲ್ಲಿ ಇನ್ನೊಬ್ಬ ಮುಸಲ್ಮಾನ ಸಮಸ್ಯೆ. ಇನ್ನೊಂದು ನಿಮಿಷ ಕೇಳಿ, ರಾಮನಗರ ನಾವು ಎಕ್ಸ್ಪೆಕ್ಟ್ ಮಾಡಿದ್ದೀವ?
ಡಿ ಕೆ ಶಿ ಅವರು ನಿಂತ್ಕೊಂಡು ಇಕ್ಬಾಲ್ ಹುಸೇನ್ ಅನ್ನು ಗೆಲ್ಸ್ಲಿಲ್ವಾ? ಒಕ್ಕಲಿಗ ಸಮಾಜ ಬೆಂಬಲ ಕೊಡ್ಲಿಲ್ವಾ? ನಾವು ಯಾರನ್ನು ಕಮ್ಯುನಲ್ ಮಾಡೋದು ಬೇಡ, ನಮ್ಮನ್ನು ಮಾಡೋರು ಮಾಡ್ತಾ ಇರ್ಲಿ. ಓಕೆ, ಆಯ್ತಾ? ಈಗ ಮುಸ್ಲಿಂ ಸಮುದಾಯದ ಪ್ರತಿನಿಧಿಯಾಗಿ ಒಬ್ಬರು ಬರೀ ಕೇವಲ ಅಡ್ವೊಕೇಟ್ ಮಾತ್ರ ಅಲ್ಲ, ಸಮುದಾಯದ ಬಗ್ಗೆ ಕಾಳಜಿ, ಸಮುದಾಯದ ಭವಿಷ್ಯದ ಬಗ್ಗೆ ಚಿಂತನೆ ಉಳ್ಳುವಂಥ ವ್ಯಕ್ತಿ ನೀವು. ಹಾಗಾಗಿ ಈ ಥರದ ವಿಚಾರಗಳನ್ನೆಲ್ಲ ನೀವು ತುಂಬ ಮಾತಾಡ್ತೀರಾ. ಈಗ ದಾವಣಗೆರೆ ಏನು ಮಾಡ್ಬೇಕು ಸರ್? ಈಗ ನೋಡಿ, ನಮ್ದು ವಿಚಾರ ಇಷ್ಟೇ, ಗುಲಾಮಗಿರಿ ಬೇಡ. ಸಮರ್ಥನೆ ಸೋಲಿಸ್ಬೇಕಾ? ಸಮರ್ಥನ್ ಸೋಲಿಸುವುದಲ್ಲ, ಸೋಲು ಗೆಲುವು ಪ್ರಜಾಪ್ರಭುತ್ವದಲ್ಲಿ ಇರೋದೆ. ಏನ್ ಮಾಡ್ಬೇಕು? ವೋಟರ್ಸ್ ಮುಸ್ಲಿಂ ತಮ್ಮ ಐಕ್ಯತೆಯನ್ನು ಪ್ರದರ್ಶಿಸಬೇಕು. ಐಕ್ಯತೆ ಅಂದ್ರೆ ಸಮರ್ಥನೆ ಸೋಲಿಸಬೇಕು ಅಲ್ಲ, ಮುಸ್ಲಿಂ ಒಬ್ಬ ಅಭ್ಯರ್ಥಿ ನಿಂತು ಗೆಲ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಯಾರು? ಈಗ ಮುಸ್ಲಿಂ ಅಭ್ಯರ್ಥಿ ಅಫ್ಸರ್ ಕೊಡ್ಲಿಪೇಟೆ ಎಎಂ ಇಂದ ಯಾರೊಬ್ರು ನಿಂತಿದ್ದಾರೆ, ಸುಮಾರು 5-6 ಜನ ನಿಂತಿದ್ದಾರೆ. ಇನ್ನು ಸಮಯ ಇದೆ, ಅವರೆಲ್ಲ ಸೇರ್ಕೊಂಡು ಒಬ್ಬನಿಗೆ ಬಿಟ್ಟು ಒಗ್ಗಟ್ಟ ಒಳ್ಳೆ ಇಲ್ಲಿ ನೋಡಿ, ಇಲ್ಲೂ ಕೂಡ ಅರ್ಥ ಸಮರ್ಥನೆ ಸೋಲಿಸಬೇಕು ಅಲ್ಲ, ನಾನು ಹೇಳೋದು ಪೂರ್ತಿ ಕೇಳಿ. ಇಲ್ಲಿ ಕೂಡ ಮುಸ್ಲಿಂ ಅಭ್ಯರ್ಥಿಗಳಿಗೆ ಎಲ್ರಿಗೂ ನಾನು ಭಿನ್ನವಿಸುವುದೇನೆಂದ್ರೆ, ನೀವು ಏನು ಅಂತ ಸಮಾಜಕ್ಕೆ ತೋರಿಸಿ, ಮುಸ್ಲಿಮೇತರಿಗೆ ಗೊತ್ತಾಗ್ಲಿ, ನೀವು ಐಕ್ಯತೆಯಿಂದ ಒಬ್ಬರು ನಿಲ್ಲಿ, ಬಾಕಿದವರೆಲ್ಲ ವಿಡ್ರಾ ಮಾಡಿ, ನೀವು ಪ್ರಯತ್ನ ಪಡಿ. ಎಲ್ಲಾ ಸಮಾಜದವರು ನೀವು ಒಳ್ಳೆ ಕ್ಯಾಂಡಿಡೇಟ್ಗೆ ಸಪೋರ್ಟ್ ಮಾಡಿದ್ರೆ ಎಲ್ಲರೂ ನಿಮ್ಗೆ ಸಪೋರ್ಟ್ ಮಾಡ್ತಾರೆ, ಗೆಲ್ತೀರಾ. ಗೆಲ್ಲಿಕ್ಕೆ ಪ್ರಯತ್ನ ಮಾಡೋದೇನು ತಪ್ಪಲ್ಲ. ಸಮರ್ಥನ್ನು ಸೋಲಿಸುವುದು ನಮ್ಮ ಕೆಲಸ ಅಲ್ಲ. ನಮಗೆ ಗೆಲ್ಲುವುದು ನಮ್ಮ ಅಭ್ಯರ್ಥಿಯನ್ನು ನಿಲ್ಲಿಸಿ ಬೆಂಬಲ ಕೊಟ್ಟು ಐಕ್ಯತೆಯನ್ನು ಪ್ರದರ್ಶಿಸುವುದು. ಕುಟುಂಬದ ವಿರೋಧಿಗಳು ಅಲ್ಲ, ಅದು ಯಾವತ್ತೂ ಅಲ್ಲ. ನಾವು ಅರ್ಹತೆಗೋಸ್ಕರ ಹೋರಾಟ ಮಾಡ್ತೇವೆ. ನಮ್ಗೆ ಸಿಗ್ಲಿಲ್ಲ, ಸಿಗಬೇಕಿತ್ತು, ನಮ್ಮ ಹಕ್ಕು ನೀವು ಕೊಡ್ಲಿಲ್ಲ, ನಾವು ಸ್ವತಂತ್ರವಾಗಿ ಸ್ಪರ್ಧಿಸ್ತೀವಿ. ಡೆಮೋಕ್ರಸಿ ಅವಕಾಶ ಇದೆ. ಎಷ್ಟು ದೊಡ್ಡ ದೊಡ್ಡ ನಾಯಕರು ಪಕ್ಷ ಬಿಟ್ಟು ಹೋಗಿ ಬಂದಿದ್ದಾರೆ. ಹೌದು, ನಾವೊಂದು ನಿಂತು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರೆ ತಪ್ಪೇನಾಗುತ್ತೆ? ಮುಸಲ್ಮಾನರಿಗೆ ರಾಜಕೀಯ ಪ್ರಜ್ಞೆ ಇದೆಯಾ ಸರ್? ಒಂದು ಪ್ರಶ್ನೆ ಅಷ್ಟೇ. ಈಗ ಅದು ಪ್ರಾರಂಭ ಆಗಿದೆ ನೋಡಿ. ಇರಲಿಲ್ಲ, ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರಿಗೆ ಈ ರಾಜಕೀಯ ಪ್ರಜ್ಞೆ ಮೂಡಿದೆ. ಯುವಕರು ಅರ್ಥ ಮಾಡಿಕೊಳ್ತಾ ಇದ್ದಾರೆ. ನೀವು ಆಗ ಒಂದು ಪ್ರಶ್ನೆ ಕೇಳಿದ್ರೆ, XYZ ನಾಯಕರ ಮಕ್ಕಳು ನೆಕ್ಸ್ಟ್ ಲೈನ್ ಅಂತ ಅಲ್ಲ. ಈಗ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಒಬ್ಬ 100 ಯುವಕರು ಪಕ್ಷಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. MLA MLC ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಆಗ್ಬೇಕು ಎಂಬ ಆ ಒಂದು ನಿಟ್ಟಿನಲ್ಲಿ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಅದು ಸಕ್ಸಸ್ ಆಗುತ್ತೆ, ಸ್ವಲ್ಪ ಟೈಮ್ ತಗೊಳುತ್ತೆ, ನಂತರ ಅದು ಸಕ್ಸಸ್. ಒಂದು ರಾಜಕೀಯ ಪ್ರಜ್ಞೆ ಬಂದಿದೆ ಅಂತ. ಓಕೆ, ಈಗ ನೀವು ಹೇಳೋ ಪ್ರಕಾರ ದಾವಣಗೆರೆಯಲ್ಲಿ ಸ್ಪರ್ಧಿಸಬೇಕು, ಸ್ವಾಭಿಮಾನದಿಂದ ಸ್ಪರ್ಧಿಸಬೇಕು, ಕನ್ಫ್ಯೂಷನ್ ಆಗಬಾರ್ದು, ಒಗ್ಗಟ್ಟಾಗಿ. ಇದು ಒಂದು ಕುಟುಂಬದ ವಿರುದ್ಧ ಸಮರ ಅಲ್ಲ, ಅರ್ಹತೆಯ ಪರವಾದ ಹೋರಾಟ ಅಂತ ನಮ್ಮ ಹಕ್ಕಿಗೋಸ್ಕರ ನಾವು ಹೋರಾಡೋದು. ನಮ್ಮ ಸ್ವಾಭಿಮಾನವನ್ನು ಪಣಕ್ಕಿಟ್ಟು ಯಾವುದಾದ್ರೂ ಒಂದು ಪಕ್ಷಕ್ಕೆ ಅಥವಾ ನಾಯಕರಿಗೆ ನಾವು ಹಿಂಜರಿದರೆ ಈ ಸಮಾಜಕ್ಕೆ ಇನ್ನೊಮ್ಮೆ ಯಾವತ್ತಿನ ಅವಕಾಶ ಸಿಗಲ್ಲ. ಈ ಅವಕಾಶ ಇದು ಕೊನೆಯದ್ದು. ಬೈ ಎಲೆಕ್ಷನ್ ಸರ್ಕಾರ ಏನು ಬೀಳ್ಲಿಕ್ಕೆ ಹೋಗುದಿಲ್ಲ, ಸರ್ಕಾರಕ್ಕೆ ಏನು ನಷ್ಟ ಆಗ್ಲಿಕ್ಕೆ ಹೋಗುದಿಲ್ಲ. ಈ ಎಲೆಕ್ಷನ್ ಅಲ್ಲಿ ನಿಮ್ಮ ಶಕ್ತಿ ನೀವು ತೋರಿಸಿ, ನಾವು ಐಕ್ಯತೆಯಿಂದ ಇದ್ದೀವಿ. ನಾವು ಕೆಟ್ಟವರಾಗ್ಲಿಕ್ಕೆ ಯಾರು ಹೇಳುವವರು ಹೇಳಿ, ಕೆಟ್ಟವರಾಗುವ ಉದ್ದೇಶ ಅಲ್ಲ ನಮ್ಗೆ. ಶಾಮ್ನೂರ್ ಕುಟುಂಬದಿಂದ ಲೋಕಸಭೆ ಚುನಾವಣೆಯಲ್ಲಿ ನಿಲ್ತಾರೆ ಮುಂದಕ್ಕೆ, ನಾವು ಸಪೋರ್ಟ್. ಅಲ್ಲೆಲ್ಲೂ ನಾವು ಟಿಕೆಟ್ ಕೇಳೋದಿಲ್ಲ, ನಾವು ಅಲ್ಲಿ ಅವರ ಜಾತಿ ಧರ್ಮ ನೋಡುದಿಲ್ಲ. ನೋಡಿ, ಏನು ಮುಸ್ಲಿಂ ಆಗಿ ನಾವು ಮಾಡೋದು ಇಷ್ಟೇ. ಸಂವಿಧಾನಬದ್ಧವಾದ ಅಧಿಕಾರವನ್ನು ಕೇಳಿದೀವಿ, ಕೊಡ್ಲಿಲ್ಲ, ಸ್ವತಂತ್ರವಾಗಿ ಸ್ಪರ್ಧಿಸ್ತೀವಿ ಅಥವಾ ಯಾವುದೇ ಪಕ್ಷದ ಬೆಂಬಲದಿಂದ ಸ್ಪರ್ಧಿಸ್ತೀವಿ, ಗೆಲ್ಲಲು ಶ್ರಮಿಸ್ತೀವಿ. ಕೊನೆ ಪ್ರಶ್ನೆ ಸರ್, ಕಾಂಗ್ರೆಸ್ ಪಕ್ಷ ಮುಸಲ್ಮಾನರಿಗೆ ಈ ಸಲ ದಾವಣಗೆರೆಯಲ್ಲಿ ಇಷ್ಟೆಲ್ಲ ಒತ್ತಡದ ಇದ್ದು ಕೂಡ ಟಿಕೆಟ್ ಕೊಡದೆ ದೇಶದಲ್ಲಿ ಹಿನ್ನಡೆ ಅನುಭವಿಸ್ತಾ ಸಮರ್ಥನೆಗೆ ಟಿಕೆಟ್ ಕೊಡುವ ಮೂಲಕ ತನ್ನ ಅಸ್ಪಷ್ಟ ನಿಲುವನ್ನು ತೋರಿಸ್ತಾ ಅಂತ, ಅಂದ್ರೆ ಮುಸಲ್ಮಾನರಿಗೆ ಒಂದು ಕೆಟ್ಟ ಸಂದೇಶವನ್ನು ಪಾಸ್ ಮಾಡ್ತಾ ಅಂತ. ಇಲ್ಲ, ಇದು ಟಿಕೆಟ್ ಕೊಡದೆ ಪಕ್ಷದ ತೀರ್ಮಾನದಲ್ಲಿ ಪಕ್ಷಕ್ಕೆ ನಷ್ಟ ಆಗುತ್ತೆ ಅಂತ ನಾನು ಭಾವಿಸುವುದಿಲ್ಲ. ಅಲ್ಪಸಂಖ್ಯಾತ ಸಮಾಜಕ್ಕೆ ನೋವುಂಟು ಮಾಡಿದ್ದಾರೆ. ಅಲ್ಪಸಂಖ್ಯಾತ ಸಮಾಜಕ್ಕೆ ನೀವು ನೋವುಂಟು ಮಾಡಿದ್ರಿಂದ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆಯಾಗಿ ನಾವು ಮುಂದಕ್ಕೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಜಾಗರೂಕರಾಗ್ತೀವಿ. ಚುನಾವಣೆ ಬರುತ್ತಾ ಇರುತ್ತೆ, ಮತದಾರರು ಬೇಕಾಗುತ್ತಾರೆ, ಮುಂದಕ್ಕೆ ನಾವು ಜಾಗರೂಕರಾಗ್ತೀವಿ. ಅಷ್ಟೇ ಹೇಳಲಿಕ್ಕೆ ಬಯಸ್ತೀವಿ. ಥ್ಯಾಂಕ್ ಯು. ಇಷ್ಟೇ, ಇನ್ನಷ್ಟು ವಿವರಗಳಿದ್ದರೆ ಮತ್ತಷ್ಟು ಮಾತಾಡೋಣ. ಯಾಕಂದರೆ ಇನ್ನೂ ಚುನಾವಣೆ ಕಾವೇರಿದೆ. ಮತ್ತಷ್ಟು ಅಪ್ಡೇಟ್ಗಳಿದ್ದಾಗ ಖಂಡಿತ ನೀವು ಮತ್ತೆ ಮಾತಾಡೋಣ ಸರ್. ಥ್ಯಾಂಕ್ ಯು ಸೋ ಮಚ್.